ಸ್ನೇಹಿತರೆ, ತಮಗೆಲ್ಲರೂ ನಮಸ್ಕಾರಗಳು. ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ಆತ್ಮೀಯವಾಗಿ ವೆಲ್ಕಮ್ ಮಾಡುತ್ತಾ. ಸೊ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಗಣಿತಕ್ಕೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಟಾಪಿಕ್ ನೋಡ್ತಾ ಇದ್ದೇವೆ. ಜೊತೆಗೆ ಟಾಪಿಕ್ ನಲ್ಲಿ ಮೋಸ್ಟ್ ಬ್ಯೂಟಿಫುಲ್ ಕ್ವಶನ್ಸ್ಗಳನ್ನ ನಾವು ನೋಡ್ತಾ ಇದ್ದೇವೆ. ಸೊ ಇವತ್ತಿನ ಮತ್ತೊಂದು ಹೊಸ ಟಾಪಿಕ್ ಸ್ನೇಹಿತರೆ. ಸೊ ದಟ್ ಈಸ್ ಯಾವ್ದಪ್ಪ ಅಂದ್ರೆ ಪಾಲಿನೋಮಲ್ ಅಂತ ನಾವು ಕರಿತಾ ಇದ್ದಾವೆ, ಬಹು ಪದೋಕ್ತಿಗಳು ಅಂತ ನಾವು ಕರಿತಾ ಇದ್ದಾವೆ. ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಅಂತಾನೆ ಹೇಳ್ಬೋದು, ಬಹು ಪದೋಕ್ತಿಗಳು. ಜೊತೆಗೆ ಅತಿ ಈಜಿ ಆಗಿರ್ತಕ್ಕಂಥ ಟಾಪಿಕ್ ನೋಡಿ, ನಾನು ಆಲ್ರೆಡಿ ಹೇಳಿದ್ದೀನಿ, ಅತಿ ಈಜಿ ಸರಳವಾಗಿರ್ತಕ್ಕಂಥ ಟಾಪಿಕ್ ಅನ್ನ ತೆಗೆದುಕೊಳ್ತಾ ಇದ್ದೀನಿ. ನೆನ್ಪಿಟ್ಕೋರಿ. ನಂತರ ಎಲ್ಲವೂ ಸಹಿತ ಕಠಿಣ ಟಾಪಿಕ್ ಅನ್ನು ಸಹಿತ ಇವತ್ತು ನಾನು ಚರ್ಚೆ ಮಾಡ್ತಾ ಇದ್ದೀನಿ. ವಿಡಿಯೋಗಳನ್ನ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಪಾಸ್ ಆಗೋರಿಗೆ ಯಾವ ರೀತಿ ಪಾಸ್ ಆಗಬೇಕು, ಜೊತೆಗೆ ಬರದಿರೋ ಕ್ವಶನ್ಸ್ಗಳಿಗೆ ಉತ್ತರಗಳನ್ನ ಯಾವ ರೀತಿ ಬರಿಬೇಕು ಅನ್ನೋದ್ರ ಬಗ್ಗೆನೂ ನಾವೇನ್ ಮಾಡ್ತಾ ಇದ್ದೇವೆ, ಚರ್ಚೆ ಮಾಡ್ತಾ ಇದ್ದೇವೆ. ಸೊ ಬನ್ನಿ. ಸೊ ಇದರಲ್ಲಿ ಕಾಮನ್ ಆಗಿ 1 ಮಾರ್ಕ್ ಹಾಸೋದು, 2 ಮಾರ್ಕ್ ಹಾಸೋದು, 3 ಮಾರ್ಕ್ ಹಾಸೋದು, ಟೋಟಲ್ ಈ ರೀತಿ ಏನಾಗ್ಬೋದು ಹೇಳಿದ್ರೆ 6 ಅಂಕದ ಪ್ರಶ್ನೆ ಏನಾಗ್ಬೋದು, ಈ ಟಾಪಿಕ್ ಮೇಲೆ ಏನಾಗ್ಬೋದು ಬರುವಂತ ಸಾಧ್ಯತೆ ತುಂಬಾನೇ ಇದೆ. ನೆನ್ಪಿಟ್ಕೋರಿ. ರೈಟ್. ಸೊ ಹಾಗಾದ್ರೆ ಬನ್ನಿ, ಈ 6 ಅಂಕದ ಪ್ರಶ್ನೆ ಅಥವಾ 5 ಅಂಕ ಅಥವಾ 6 ಅಂಕ ಈ ಟಾಪಿಕ್ ಮೇಲೆ ಬರ್ತಾ ಇದಾವ ಅನ್ಕೊಳ್ಳೆ, ಇಂಥ ಈಜಿ ಸರಳವಾದ ಟಾಪಿಕ್ ಅನ್ನ ಯಾವತ್ತೂ ಮಿಸ್ ಮಾಡೋದು ಬೇಡ. ಸೊ ಬನ್ನಿ, ಯಾವೆಲ್ಲ ಕ್ವಶನ್ಸ್ಗಳು ಬರಬಹುದು, ಮೋಸ್ಟ್ ಪ್ರೊಬ್ಯಾಬಿಲಿಟಿ ಗಣಿತ ಪರೀಕ್ಷೆಗೆ ಬರಬಹುದಾದಂತ ಈ ಟಾಪಿಕ್ ಮೇಲೆ ಬರ್ಬೋದು, ಇವೇ ಬರುವಂತ ಸಾಧ್ಯತೆ ಇದಾವೆ. ಸೊ ಬನ್ನಿ ಯಾವೆಲ್ಲ ಅದಾವ ನೋಡೋಣ. ಒಂದೇದಾಗಿ ಸೊ ಪಕ್ಕಾ ಈಜಿ ಆಗಿರ್ತಕ್ಕಂಥ ಒಂದು ಕ್ವಶನ್ಸ್ ಇದೆ. ಸೊ ಇಲ್ಲೊಂದು ಗ್ರಾಫ್ ಇದೆ ಆದ್ಮೇಲೆ. ಸೊ ಗ್ರಾಫ್ ಅನ್ನ ತಾವು ಗಮನಿಸಬೇಕಾಗ್ತಾ ಇದೆ. ಸೊ ಈ ರೀತಿ ಗ್ರಾಫ್ ಇದೆ ಅದು. ಸೊ ಈ ರೀತಿ ಏನಿದೆ ಹೇಳ್ರಿ, ಸೊ ಗ್ರಾಫ್ ಅನ್ನ ನಾವು ನೋಡ್ತಾ ಇದ್ದಾವೆ. ಸೊ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಸೊ ನೋಡಿ, ವಾಯ್ ಅಕ್ಷ ಇದೆ, ಇದು ಎಕ್ಸ್ ಅಕ್ಷ ಇದೆ ರೀ. ವಾಯ್ ಅಕ್ಷ ಮತ್ತು ಎಕ್ಸ್ ಅಕ್ಷ ಇದೆ. ಸಿಂಪಲ್ ಇದೆ ರೀ. ಇಲ್ಲಿ ಸೈಡ್ ತೆಗಿತೇನೆ. ಎಕ್ಸ್ ಅಕ್ಷ ಇದೆ, ಇದೇನೇನ್ರಿ ವಾಯ್ ಅಕ್ಷ ಇದೆ. ಸೊ ಇಲ್ಲೊಂದು ಏನಾಗ್ಯದಪ್ಪ ಅಂದ್ರ ಒಂದು ರೇಖೆ ಏನಾಗ್ಯದಪ್ಪ ಅಂದ್ರೆ ಈ ರೀತಿ ಹೋಗಿದೆ. ಸೊ ಇದೇನಪ್ಪ ಅಂದ್ರ ಪಿ ಆಫ್ ಎಕ್ಸ್ ತಂದು ಕೊಟ್ಟಿದ್ದಾರೆ. ಯಾವಪ್ಪ ಎಕ್ಸ್. ಸೊ ನಕ್ಷೆಯಲ್ಲಿ ಕೊಟ್ಟಿರುವ ವಾಯ್ ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಈ ಬಹುಪದೋಕ್ತಿ ಹೊಂದಿರುವ ಶೂನ್ಯತೆಗಳ ಸಂಖ್ಯೆ ಸಿಂಪಲ್ ಆಗಿ ದೇವರೇ ಎಕ್ಸಾಮ್ದಾಗ ಇದು ಬರ್ಲಿಪ್ಪ ಅನ್ನೋಣ. ವೆರಿ ಇಂಪಾರ್ಟೆಂಟ್, ಈಜಿ ಆಗಿ ತಗೋಣ. ಎಕ್ಸ್ ಮೇಲೆ ಎಷ್ಟು ಬಾರಿ ಹಾದೋಗ್ಯದಲ್ಲ ಅಷ್ಟು ಶೂನ್ಯತೆಗಳು ಇರ್ತಾ ಇದಾವೆ. ಸೊ ಎಕ್ಸ್ ಅಕ್ಷ ಯಾವುದು? ಸೊ ದಟ್ ಈಸ್ ಎಕ್ಸ್ ಅಕ್ಷ. ಇದು ಎಕ್ಸ್ ಅಕ್ಷ. ವಾಯ್ದು ಗಮನಿಸೋದಿಲ್ಲ ಇಲ್ಲಿ. ನೆನ್ಪಿಟ್ಕೋರಿ, ಎಕ್ಸ್ ಅಷ್ಟೇ ನೋಡೋದು. ಎಕ್ಸ್ ದ ಇಲ್ಲೊಮ್ಮೆ ಟಚ್ ಮಾಡಿ ಹೋಗ್ಯದ, ಇಲ್ಲೊಮ್ಮೆ ಟಚ್ ಮಾಡಿ ಹೋಗ್ಯದ, ಇಲ್ಲೊಮ್ಮೆ ಸಿಂಪಲ್. ಸೊ ರೈಟ್ ಆನ್ಸರ್ ದಟ್ ಈಸ್ 3. ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಇದೆ. ಹೌದಾ? ಎಕ್ಸ್ ಅಕ್ಷದ ಮೇಲೆ ಎಲ್ಲೆಲ್ಲ ಹಾದು ಹೋಗ್ಯದಲ್ರಿ, ಅವು ಎಷ್ಟು ಸಲ ಹಾದು ಹೋಗಿದೆ ನೋಡೋದ. ಇಲ್ಲೊಂದ್ಸಲ, 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 ಟೋಟಲ್ ಎಷ್ಟು ಸಲ? 3 ಸಲ. ಸೊ ಹಾಗಾಗಿ ಶೂನ್ಯತೆಗಳ ಸಂಖ್ಯೆ ಎಷ್ಟು ಬರ್ತದೆ? ದಟ್ ಈಸ್ ನಂಬರ್ 3. ರೈಟ್ ಆನ್ಸರ್. ಬನ್ನಿ ನೆಕ್ಸ್ಟ್ ಮುಂದಿನ ಕ್ವಶನ್ಸ್ ನೋಡೋಣ. ಸೊ ಮುಂದಿನ ಕ್ವಶನ್ಸ್, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 1. ಈ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳು. ಇದೊಂದು ಏನಪ್ಪಾ ಅಂದ್ರೆ ಬಹುಪದೋಕ್ತಿ ಕೊಟ್ಟಿದ್ದಾರೆ. ಈ ಬಹುಪದೋಕ್ತಿಲಿ ಎಷ್ಟು ಶೂನ್ಯತೆಗಳು ಬರ್ಬೋದು? ಶೂನ್ಯತೆ ಅಂದ್ರೆ ಪರಿಹಾರಗಳು ಎಷ್ಟು, ಅದರ ಮೂಲಗಳು ಎಷ್ಟು ಅಂತಂದಾಗ. ಶೂನ್ಯತೆ ಅಂದ್ರೆ ಒಂದು ಟೈಪ್ ಆಫ್ ಮೂಲಗಳು ಎಷ್ಟು, ರೂಟ್ಸ್ ಎಷ್ಟು ಅಂತಂದಾಗ. ಘಾತ ಸಂಖ್ಯೆ ಎಷ್ಟಿದಲ್ಲ ಅಷ್ಟೇ ಮೂಲಗಳು ಇರ್ತಾ ಇದಾವೆ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಘಾತ ಸಂಖ್ಯೆ ಎಷ್ಟಿದೆ? 3 ಇದೆ ಅಂದ್ಕೊಳ್ಳಿ. ಸೊ ಇದ್ರ ಶೂನ್ಯತೆಗಳು ಸಹಿತ ಏನಿರ್ತವೆ? 3. ಒಂದ್ ಹೇಳಕ್ ಹಿಂಗಿತ್ತಂದ್ರೆ ಎಕ್ಸ್ ಪ್ಲಸ್ ಬಿ ಇತ್ತಂದ್ರೆ ಇದ್ರ ಶೂನ್ಯತೆ ಎಕ್ಸ್ ಚರಾಕ್ಷರ, ಇದ್ರ ಘಾತ ಸಂಖ್ಯೆ ಏನು ಇಲ್ಲ ಅಂದ್ರೆ 1. ನೋಡ್ರಿ, ವರ್ಗ ಬಹುಪದೋಕ್ತಿ ಎಕ್ಸ್ ಸ್ಕ್ವೇರ್ ಬಿ ಎಕ್ಸ್ ಪ್ಲಸ್ ಸಿ. ಸೊ ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ, ಬಟ್ ಇಲ್ಲಿ 2 ಇದೆ, ಇಲ್ಲಿ 1 ಇದೆ. ಹಾಗಾದ್ರೆ ದೊಡ್ಡದು ಯಾವುದು? 2. ಹಾಗಾದ್ರೆ ಇದ್ರ ಬಹುಪದೋಕ್ತಿ ಎಷ್ಟು? ಸೊ ದಟ್ ಈಸ್ ಏನಪ್ಪಾ ಆ ತರ 2 ಬರ್ತಾ ಇದೆ. ನೆನ್ಪಿಟ್ಕೋರಿ. ಸೊ ಸಿಂಪಲ್ ಆಗಿ ನಾವು ನೋಡ್ತಾ ಇದ್ದಾವೆ. ಸೊ ಆರಾಮಾಗಿ ನಾವ್ ಏನ್ ಮಾಡ್ಬೋದು? ಸೊ ಕಂಡು ಹಿಡಿಬಹುದು. ರೈಟ್. ಸೊ ಯಾವ ರೀತಿ ಕಂಡು ಹಿಡಿತಾ ಇದೆ ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಇನ್ನೊಂದು ಬರ್ತಾ ಇದೆ ಘನಾತ್ಮಕ ಬಹುಪದೋಕ್ತಿ ಎಕ್ಸ್ ಕ್ಯೂಬ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ. ರೈಟ್. ಸೊ ಇದು ಒಂದು ಬರ್ತಾ ಇದೆ. ಸೊ ಹಾಗಾದ್ರೆ ಇಲ್ಲಿ ಘಾತ ಸಂಖ್ಯೆ ಎಕ್ಸ್ 1 ಇದೆ, ಎಕ್ಸ್ 2 ಇದೆ, ಎಕ್ಸ್ 3 ಇದೆ. ಹಾಗಾದ್ರೆ ಈ ತರದ ಎಷ್ಟು ಹೇಳ್ರಿ ಬಹುಪದೋಕ್ತಿಗಳ ಶೂನ್ಯತೆಗಳು? ಸೊ ದಟ್ ಈಸ್ 3 ಬರ್ತಾ ಇದೆ. ಒಂದ್ ಸ್ವಲ್ಪ ಗಾಳಿ ಬರ್ತಾ ಇಲ್ಲ, ಬಿಸಿಲಿದೆ. ಓಕೆ, ಎಸ್, ನೋ ಪ್ರಾಬ್ಲಮ್. ಸೆಕೆ ಆಗ್ತಾ ಇದೆ, ನೋ ಪ್ರಾಬ್ಲಮ್. ಸೊ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಡಿಪೆಂಡ್ ಅಪಾನ್ ಏನ್ ಹೇಳ್ರಿ, ಚರಾಕ್ಷರ ಏನ್ ಕೊಟ್ಟಿರ್ತಾರಲ್ಲ ಅದರ ಘಾತ ಸಂಖ್ಯೆ ಯಾವ್ದು ಹೆಚ್ಚದಲ್ಲ ಅದೇ ಆಗಿರ್ತಾ ಇದೆ. ನೆನ್ಪಿಟ್ಕೋರಿ. ಬನ್ನಿ ಮತ್ತೊಂದು ಪ್ರಶ್ನೆ ಇದೆ. ಪಿ ಆಫ್ ಎಕ್ಸ್ ವರ್ಗ ಬಹುಪದೋಕ್ತಿಯ ನಕ್ಷೆಯು -30 -15 -0 -6 20 ನಿರ್ದೇಶಾಂಕ ಬಿಂದುಗಳ ಮೂಲಕ ಹಾದು ಹೋದರೆ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಎಷ್ಟು ಅಂತ ಕೇಳಿದ್ದಾರೆ. ಸೊ ಗಮನಿಸಬೇಕು, ಸಿಂಪಲ್ ಇದೆ. ನಮ್ದು ಇದೇನು ಹೇಳ್ರಿ, ಎಕ್ಸ್ ಅಕ್ಷ ಅಂತ ನಾವು ಕರಿತಾ ಇದಾವೆ. ಎಕ್ಸ್ ಅಕ್ಷ, ಎಕ್ಸ್ ಅಕ್ಷ. ರೈಟ್. ಸೊ ಎಕ್ಸ್ ಅಕ್ಷ ಇದೇನಾಗಿರ್ತದೆ? ವಾಯ್ ಅಕ್ಷ ಆಗಿರ್ತಾ ಇದೆ. ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಇದು. ಇಲ್ಲಿ ಎಕ್ಸ್ ನ ಬೆಲೆ ಪ್ಲಸ್ ಇರ್ತದ, ವಾಯ್ ನ ಬೆಲೆ ಪ್ಲಸ್ ಇರ್ತದ. ಇಲ್ಲಿ ಎಕ್ಸ್ ಮೈನಸ್ ಇರ್ತಾ ಇದೆ, ವಾಯ್ ಏನಾಗಿದೆ? ಪ್ಲಸ್ ಆಗಿದೆ. ಸೊ ಇಲ್ಲೂ -2 ಇರ್ತಾ ಇದಾವೆ. ರೈಟ್. ಸೊ ಇಲ್ಲಿ ಏನಾಗಿದೆ? ಎಕ್ಸ್ ಪ್ಲಸ್ ಇರ್ತದ, ವಾಯ್ ಏನಾಗಿರ್ತದ? ಮೈನಸ್ ಆಗಿರ್ತದೆ. ಸಿಂಬಲ್. ಒಂದೇದು ಏನದಪ್ಪ ಅಂದ್ರೆ -3, 0. ಈಗ ಉದಾಹರಣೆ -3 ಅಂದ್ರೆ ಇಲ್ಲಿ ಎಕ್ಸ್ -3 ಅಂದಂಗ. ಫಸ್ಟ್ ಮೈನಸ್ ಇದೆ ಅಂದ್ಕೊಳ್ಳಿ, ಇಲ್ಲಿ -3, ಇಲ್ಲೊಂದು ಇದಾತ ಅಂದಂಗ. ಸೊ ಇಲ್ಲಿ 1 2 3 ತಗೋಣ. ಇದು -3 0 1 ತಗೋಣ. ರೈಟ್.
ಸೊ ನೋಡಿ ನಾನು ಶಾರ್ಟ್ಕಟ್ ಆಗಿ ನಿಮ್ಗೆ ಏನು ಮಾಡ್ತೀನಿ ತಿಳಿಸ್ಕೊಡ್ತಾ ಇದ್ದೀನಿ. ಎರಡನೇದ -1 -5 -1 ಇಲ್ಲಿದೆ ರೈಟ್. ಸೊ -5 ಅಂದ್ರೆ ಇಲ್ಲಿ ಬಂತು, -5 ಅಂದ್ರೆ ಇಲ್ಲಿ ಬಂತು, ಯಾಕೆ 1 2 3 4 5, ಸೊ ಇಲ್ಲಿ ಬಂತು. ಸೊ ದಟ್ ಈಸ್ -1 -5. ನೆಕ್ಸ್ಟ್ 0 -6 ಇದೆ, ಸಾರಿ 0 -6, ಎಕ್ಸ್ ಅಂದ್ರೆ 0, y ಅಂದ್ರೆ -6, ಸೊ ಇಲ್ಲಿ ಬಂತು. -5 ಇದೆ ಅಂದ್ರೆ ಇಲ್ಲಿ ಬಂತು, ಸೊ 0, -6. ನೆಕ್ಸ್ಟ್ 2, 0, 2, 0 ಇದು 1 2, ಇಲ್ಲಿ 2, 0. ಸೊ ಕೂಡ್ಸ್ರಿ ಈಗ ರನ್ 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 ರನ್. ಹಂಗಾರೆ ಎಷ್ಟು ಬಾರಿ ಹಾದೋಗಿದ್ರಿ? ಇಲ್ಲೊಂದು ಬಾರಿ ಹಾದೋಗೈತಿ, ಇಲ್ಲೊಂದು ಬಾರಿ. ಸೊ ಹಾಗಾದ್ರೆ ಆ ಬಹುಪದೋಕ್ತಿಯ ಶೂನ್ಯತೆಗಳು ಕೇಳಿದರೆ ಎಕ್ಸ್ ನ ಬೆಲೆಗಳು ಕನ್ಫರ್ಮ್ ಮಾಡ್ಕೋಬೇಕು. ಎಕ್ಸ್ ಎಲ್ಲೆಲ್ಲಿ ಐತಿ ಅನ್ನೋದು ದಟ್ ಈಸ್ ಶೂನ್ಯತೆಗಳು. ಹೌದಾ? ಇಲ್ಲಿ ಎಕ್ಸ್ ಏನಾಗಿದೆ ನೋಡ್ಲ, ಇಲ್ಲಿ ಎಕ್ಸ್ ಎಷ್ಟಿದೆ -3, ಇಲ್ಲಿ ಎಕ್ಸ್ ಎಷ್ಟಿದೆ 2, -3 2 ಎಲ್ಲಿದೆ? ಎಸ್, ವೆರಿ ಗುಡ್, ದಟ್ ಈಸ್ ಆನ್ಸರ್. ಎಕ್ಸ್ ನ ಬೆಲೆ -3 ಇಲ್ಲಿ ಎಕ್ಸ್ ನ ಬೆಲೆ 2 ಇದೆ. ಸೊ ದಟ್ ಈಸ್ ಅವರ್ ಆನ್ಸರ್. ಶೂನ್ಯತೆಗಳು ಯಾವತ್ತು ಎಕ್ಸ್ ಮೇಲೆ ಇರ್ತಾ ಇದ್ದಾವೆ, ನೆನ್ಪಿಟ್ಕೊಳ್ಳಿ. ಇಂಟ್ರೆಸ್ಟಿಂಗ್ ಕ್ವಶನ್ ಅದಲ್ರಿ, ಸೊ ಮಜಾ ಇದೆ, ನೆನಪಿರ್ಲಿ. ಬನ್ನಿ ನೆಕ್ಸ್ಟ್ ಮುಂದೆ ಮತ್ತೊಂದು ಹೊರೈಟಿ ಕ್ವಶನ್ಸ್. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ax² ಪ್ಲಸ್ bx ಪ್ಲಸ್ ಸಿ. ಈ ಶೂನ್ಯತೆಗಳು ಅಲ್ಫಾ ಮತ್ತು ಬೀಟಾ ಆಗಿದ್ದಾಗ ಅಲ್ಫಾ ಬೀಟಾ ಏನಾಗಿರ್ತಾ ಇದೆ, ದಟ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು, ಹೌದಾ? ಬಹುಪದೋಕ್ತಿಗಳ ಒಂದು ರೂಲ್ಸ್ ಹೆಂಗಿದಪ್ಪ ಅಂದ್ರೆ ax² ಪ್ಲಸ್ bx ಪ್ಲಸ್ ಸಿ ಇದೆ. ಆ ಮೂಲಗಳು ಅಲ್ಫಾ ಮತ್ತು ಬೀಟಾ ಆದಾಗ ಅವು ಏನಾಗಿರ್ತಾ ಇದಾವೆ? ಸೊ 3 ಅಂಶಗಳು ಇರ್ತಾ ಇದಾವೆ, ನೆನ್ಪಿಟ್ಕೊರಿ. ಒಂದು ಅಲ್ಫಾ ಪ್ಲಸ್ ಬೀಟಾ, ಇನ್ನೊಂದು ಅಲ್ಫಾ ಬೀಟಾ. ಅಲ್ಫಾ ಪ್ಲಸ್ ಬೀಟಾ, ಸೊ ದಟ್ ಈಸ್ -b/a ಆಗಿರ್ತಾ ಇದೆ, ರೈಟ್. ಅಲ್ಫಾ ಬೀಟಾ ಏನಾಗಿರ್ತದೆ? c/a. ನಮಗೆ ಕೇಳಿದ್ದು ಅಲ್ಫಾ ಬೀಟಾ ದಟ್ ಈಸ್ c/a, ದಟ್ ಈಸ್ ಅವರ್ ಆನ್ಸರ್, ನೆನ್ಪಿಟ್ಕೋರಿ. ನೋಡ್ರಿ ನಮ್ದು ಆನ್ಸರ್ c/a ಆಗಿರ್ತಾ ಇದೆ. ಮಜಾ ಅದಲ್ರಿ? ಸೊ ಗೊತ್ತಿರ್ಬೇಕು ಈ ರೂಲ್ಸ್ಗಳು ಸಹಿತ. ಇದ್ರ ಮೇಲೆ ಮುಂದೆ ಲೆಕ್ಕಗಳು ಬರ್ತಾ ಇದಾವೆ. ಬನ್ನಿ ನೋಡೋಣ ಮುಂದಿನ ಪ್ರಶ್ನೆ. ಮತ್ತೊಂದು ಸೇಮ್ ಚಿತ್ರ ಇದೆ. ಸೊ ಚಿತ್ರ ಕೊಟ್ಟಿದ್ದಾರೆ, ಚಿತ್ರವನ್ನ ಗ್ರಾಫ್ ಮೂಲಕ ತೋರಿಸೋಣ. ಸೊ ಇದು y ಅಕ್ಷ, ಇದು x ಅಕ್ಷ, ಇದು y ಅಕ್ಷ, x ಅಕ್ಷ. ಸೊ ಇಲ್ಲೊಂದು ಏನು ಕೊಟ್ಟಿದ್ದಾರೆ ಅಂದ್ರೆ ಗ್ರಾಫ್ ಕೊಟ್ಟಿದ್ದಾರೆ. ಹಂಗಾರೆ ಇಲ್ಲಿ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ ಹಿಂಗ್ ಚಿತ್ರ ಇದೆ, ಹಿಂಗದೆ. ಸೊ ಈ ರೀತಿ ಕೊಟ್ಟಿದ್ದಾರೆ ನಮಗ, ರೈಟ್. ಸೊ ಹಾಗಾರ ಇದು ಎಕ್ಸ್ ಡ್ಯಾಶ್, ಇದು ಎಕ್ಸ್ ಇದೆ, ಇದು y ಡ್ಯಾಶ್ ಇದೆ, ಇದು y ಇದೆ. ಕ್ಲಿಯರ್? ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರ, ಸೊ ಸಿಂಪಲ್ ಆಗಿ ಹೇಳ್ಬೋದು, ಆರಾಮಾಗಿ ನಾವು ಚರ್ಚೆ ಮಾಡ್ಬೋದು. ಎಕ್ಸ್ ಮೇಲೆ ಏನಾದ್ರು ಹಾದು ಹೋಗಿದೆನಾ ಈ ನಕ್ಷೆ? ಎಕ್ಸ್ ಮೇಲೆ ಹಾದು ಹೋಗಿದೆನಾ? ಇಲ್ಲ ರೀ. ಎಕ್ಸ್ ಮೇಲೆ ಹಾದು ಹೋಗಿಲ್ಲ ಅಂದ್ರೆ ಅದ್ರ ಶೂನ್ಯತೆ ಏನಾಗಿರ್ತದೆ? ದಟ್ ಈಸ್ 0. ಮೇಲೆ ಹಾದು ಹೋದ್ರೆ ಅಟ್ಟೆ ಕೌಂಟ್ ಆಗ್ತದೆ, ಹೋಗ್ಲಿಕ್ಕೆ ಕೌಂಟ್ ಆಗಂಗಿಲ್ಲ. ಸೊ ನೆನಪಿರ್ಲಿ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ. 1 ಮಾರ್ಕ್ಸಿಗೆ ಬರುವಂತ ಮತ್ತೊಂದು ಪ್ರಶ್ನೆ, ಒಂದು ಘನ ಬಹುಪದೋಕ್ತಿಯ ಮಹತ್ತಮ ಘಾತ ಡಿಗ್ರಿ. ಈಗಾಗಲೇ ಹೇಳಿದಾರಲ್ಲ, ಘನಾತ್ಮಕ ಬಹುಪದೋಕ್ತಿ ಹೆಂಗಿರ್ತದೆ ರೀ? ax³ ಪ್ಲಸ್ bx² ಪ್ಲಸ್ cx ಪ್ಲಸ್ ಡಿ. ಇದು ಸಾಮಾನ್ಯ ರೂಪ. ಇತರ ಡಿಗ್ರಿ ಎಷ್ಟಂತ ಕೇಳಿದ್ದಾರೆ. ಇತರ ಡಿಗ್ರಿ ಏನಾಗಿರ್ತದೆ ಹೇಳ್ರಿ? ಘಾತ ಸಂಖ್ಯೆ ಯಾವ್ದು ಹೆಚ್ಚೈತಿ? 3 ಹೆಚ್ಚದ, 3. ನೋಡಿ ಇಲ್ಲೊಂದು ಪ್ರಶ್ನೆ ಇದೆ, 5x³ 3x² 12x 8 ಇದೆ. ಈ ಬಹುಪದೋಕ್ತಿಯ ಡಿಗ್ರಿ ಬರಿ ಅಂದರೆ ಸೊ ಮಹತ್ತಮ ಘಾತ ಇನ್ನೊಂದು ಹೆಸರು. ಸೊ ಡಿಗ್ರಿ ಅಂದ್ರೆ ಎಕ್ಸ ನೋಡ್ರಿ, ದೊಡ್ಡದು ಯಾವ್ದೈತಿ? ಎಸ್, 3 ಇದೆ. ಹಾಗಾದ್ರೆ ಡಿಗ್ರಿ ಎಷ್ಟು ಬಂತು? ದಟ್ ಈಸ್ ಆಲ್ಸೋ 3 ಬಂತು. ನೋಡ್ರಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಸಮೀಕರಣ ಕೊಟ್ಟಿದ್ದಾರೆ. ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ ಪ್ರಶ್ನೆ ಏನಿದೆ ಅಂದ್ರೆ ಎಕ್ಸ್ ಬ್ರಕೆಟ್ x² ಪ್ಲಸ್ 3 ಪ್ಲಸ್ 5x² ಪ್ಲಸ್ 7. ಗಡಬಡಿಯಾಗಿ ನೀವು 2 ಅಂತ ಬರೆಯಂಗಿಲ್ಲ. ಇಲ್ಲಿ ಇಂಟು ಇದೆ, ಇಂಟು ಮಾಡ್ಕೋಬೇಕ್ರಿ. ಬ್ರಕೆಟ್ ಇದೆ ಅಂದ್ಕೊಳ್ಳಿ, ಇಂಟು ಮಾಡ್ಕೋರಿ. ಎಕ್ಸ್ ಇಂಟು x² x³ ಎಕ್ಸ್ ಇಂಟು 3 3x, ಆಮೇಲೆ 5x², ಆಮೇಲೆ 7. ಈಗ ಕ್ಲಿಯರ್ ಆಯ್ತು. ಹಂಗಾರೆ ಈ ತರ ಘಾತ ಸಂಖ್ಯೆ ಯಾವ್ದೈತಿ? ಎಸ್, ದಟ್ ಈಸ್ 3, ರೈಟ್. 3 ಇದಲ್ರಿ? ಎಸ್, ದಟ್ ಈಸ್ 3. ರೈತರದ ಡಿಗ್ರಿ ಎಷ್ಟಪ್ಪ ಅಂತ ಕೇಳಿದ್ರೆ ಸೊ ದಟ್ ಈಸ್ ಎಷ್ಟು ಬರ್ತೈತಿ? 3 ಬರ್ತಾ ಇದೆ. ಡಿಗ್ರಿ ಎಷ್ಟು ಬರ್ತಾ ಇದೆ? 3 ಬರ್ತಾ ಇದೆ. ಸಿಂಪಲ್ ಇದೆ, ಆರಾಮಾಗಿ ಕನ್ಫರ್ಮ್ ಮಾಡ್ಬೋದು. ಎಕ್ಸಾಮ್ದಾಗ ಗ್ಯಾರಂಟಿ ಒಂದು ಪ್ರಶ್ನೆ ಬರ್ತಾ ಇದೆ. ರಿಪೀಟ್ ಆಗಿದಾವೆ ಕ್ವಶನ್ಸ್ಗಳು. ರಿಪೀಟ್ ಆಗಿದಾವ ಅಂದ್ರೆ ಈ ಬಾರಿ ಇಂಥ ಒಂದು ಪ್ರಶ್ನೆ ಏನಾಗ್ತದೆ ಹೇಳ್ರಿ? ಶೂನ್ಯತೆಗಳ ಮೇಲೆ ಗ್ಯಾರಂಟಿ ಒಂದು ಪ್ರಶ್ನೆ ಬಂದೇ ಬರ್ತಾ ಇದೆ. ನೆನ್ಪಿಟ್ಕೊರಿ, 1 ಬರ್ಬೋದು, 2 ಬರ್ಬೋದು, ಬರೋದು. ಬನ್ನಿ ಮಜಾ ಆಗಿರ್ತಕ್ಕಂಥ 2 ಅಂಕದ ಪ್ರಶ್ನೆಗಳು ಯಾವ ರೀತಿ ಬರ್ಬೋದು ಇನ್ ಮುಂದೆ. ಈಗಾಗಲೇ 1 ಮಾರ್ಕ್ಸ್ ನೋಡಿದೀನಿ. 2 ಅಂಕದ ಪ್ರಶ್ನೆಗಳು ಯಾವ ರೀತಿ ಬರ್ತಾ ಇದಾವೆ ನೋಡೋಣ. ಸೊ ಬಹುಪದೋಕ್ತಿ ಕೊಟ್ಟಿದ್ದಾರೆ x² ಪ್ಲಸ್, ನೋಡೋಣ ಬರ್ಕೋಣ. ಸೊ ನೋಡಿ, ಏನೂ ಬರ್ಲಿಲ್ಲ ಅಂದ್ರೆ ಪೆಲ್ಲ ಬರ್ಕೋರಿ. ಈ ರೀತಿ ಇದು ಬರೆಯೋದ್ರೆ ಕಲೀರಿ. ಬರೋದ್ರ ಅಂದ್ರ ಒಂದು ಅರ್ಧ ಮಾರ್ಕ್ಸ್ ಕೊಡ್ತಾರ, ಕರುಣೆ ತೋರಿಸಿ. ಹೌದಾ? ಬಹುಪದೋಕ್ತಿ ಒಂದು ಶೂನ್ಯತೆ ಅಂದ್ರೆ ಶೂನ್ಯತೆಗಳು ಒಂದು ಅಲ್ಪ ತಗೋಣ. ಅಲ್ಪ ಏನಾಗಿದೆ? 2 ಆಗ್ಯದ. ಹಂಗಾರೆ ಕೆ ನ ಬೆಲೆ ಕಂಡಿಡೀರಿ ಅಂದ್ರೆ ಶೂನ್ಯತೆ ಕೊಟ್ಟಿದ್ದಾರೆ ಅಂದ್ರೆ ಇದ್ರ ಉತ್ತರ 0 ಬರ್ತೈತಿ. ಹಂಗಾರೆ ಅಲ್ಪ ತಗೋರಿ. ಅಥವಾ ಎಕ್ಸ್ ಇಸ್ ಈಕ್ವಲ್ ಟು, ನೋಡ್ರಿ ಎಕ್ಸ್ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ ನಮ್ಗೆ? x² ಪ್ಲಸ್ 7x ಪ್ಲಸ್ ಕೆ ಕೊಟ್ಟಿದ್ದಾರೆ. ಬಹುಪದೋಕ್ತಿ ಶೂನ್ಯತೆ ಅಂದ್ರೆ ಏನು ಹೇಳ್ರಿ? ಈ 2ನ್ನ ಈ ತರ ತುಂಬಿದು ಅಂದ್ರೆ ಅದರ ಶೇಷ ಯಾವತ್ತು 0 ಬರ್ತೈತಿ, ನೆನ್ಪಿಟ್ಕೋರಿ. ಶೇಷ ಏನಾಗಿರ್ತದೆ?
0 ಇರ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಪಿ ಆಫ್ 2 ತುಂಬೋಣ. ಎಕ್ಸ್ ಜಾಗದಾಗ ಏನು ಮಾಡೋಣ, ಬೇಕಾದ್ರೆ ನಿಮಗೆ ಅಲ್ಫಾ ಬದಲಾಗಿ ಏನು ಮಾಡೋಣ, ಇದನ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೋಣ. ಸೊ 2 ಆಗ್ತಾ ಇದೆ. 2 ಇಸ್ ಈಕ್ವಲ್ ಟು ಎಕ್ಸ್ ಜಾಗದಾಗ 2 ತುಂಬ್ರಿ 7 2 ಪ್ಲಸ್ ಕೆ. ಶೂನ್ಯತೆ ಇದ್ದಾಗ ಕಂಪಲ್ಸರಿ ಏನಾಗಿರ್ತೈತಿ, 0ನೇ ಇರ್ತೈತಿ. ಪಿ ಆಫ್ 2 ಈಕ್ವಲ್ ಟು 0ನು ತಗೋಬೇಕು. 2 ಸ್ಕ್ವೇರ್ ಅಂದ್ರೆ 4 7 2 14 ಪ್ಲಸ್ ಏನು ಹೇಳ್ರಿ, ರೈಟ್, ಪ್ಲಸ್ 14 ಪ್ಲಸ್ ಏನು ಹೇಳ್ರಿ, 14 ಪ್ಲಸ್ ಎಷ್ಟಾಯ್ತು 18. ಆ 18 ಈ ಕಡೆ ಬಂದ್ರೆ ಮೈನಸ್ ಆಯ್ತು. ಸೊ ದಟ್ ಈಸ್ ಏನಪ್ಪಾ ಅಂದ್ರೆ ಕೆ ಬೆಲೆ ನಮಗೆ ಸಿಕ್ತು -18. ಶೂನ್ಯತೆ ಆಗಿದಾವತ್ತ ಒಂದು ಅರ್ಥ ಕೊಟ್ಟಿರಂದ್ರೆ ಅದ್ರ ಶೇಷ 0 ಇರ್ತೈತಿ. ಸೊ ಪಿ ಆಫ್ ಎಕ್ಸ್ ನಾವು 0 ಇಟ್ಕೊಂಡು ಲೆಕ್ಕ ಬಿಡ್ಸಕ್ಕೆ ಸ್ಟಾರ್ಟ್ ಮಾಡ್ಬೇಕು, ರೈಟ್. ಸೊ ದಟ್ ಈಸ್ ಏನಪ್ಪಾ ಅಂದ್ರೆ ಇಂಟ್ರೆಸ್ಟಿಂಗ್ ಇದೆ, ನೆನಪಿರ್ಲಿ. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಬಹುಪದೋಕ್ತಿ ಕೊಟ್ಟಿದ್ದಾರೆ ಎಕ್ಸ್ ಕ್ಯೂಬ್ 3x² ಪ್ಲಸ್ 4x. ನೋಡಿ ಏನು ಕೊಟ್ಟಿರ್ತಾರಲ್ಲ ಅದನ್ನ ಬರ್ಕೋರಿ. ಪಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಭಾಗಿಸಿ ಭಾಗಲಬ್ಧ ಮತ್ತು ಶೇಷಗಳನ್ನ ಕಂಡುಹಿಡಿಯಿರಿ. ಭಾಗಾಕಾರ ಮಾಡೋದೈತಿ. ನಿಮಗೆ ಇದು ಬರಲಿಲ್ಲ ಅಂದ್ರೆ ಡೈರೆಕ್ಟ್ ಏನು ಮಾಡ್ರಿ, ಇಷ್ಟರೇ ಬೇರೆರಿ. ಏನು ಪಿ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ ಅದನ್ನ ಬೇರೆದ್ರಿ. x³ 3x² ಪ್ಲಸ್ 4x ಪ್ಲಸ್ 5. ದೆನ್ ಜಿ ಆಫ್ ಎಕ್ಸ್, ಎಕ್ಸ್ ಇಂದ ಭಾಗಾಕಾರ ಮಾಡ್ಬೇಕೈತಿ. x² ಮೈನಸ್ ಎಕ್ಸ್ ಪ್ಲಸ್ 1. ಇಷ್ಟು ಏನು ಕಂಡಿಡಿ ಅಂದರು, ಭಾಗಲಬ್ಧ ಕ್ಯೂ ಆಫ್ ಎಕ್ಸ್ ಅನ್ನ ಕಂಡಿಡಿ ಅಂದರು. ಜಿ ಮತ್ತೊಂದು ಆರ್ ಆಫ್ ಎಕ್ಸ್. ಆರ್ ಆಫ್ ಎಕ್ಸ್ ಅಂದ್ರೆ ಶೇಷ ರೀ, ಶೇಷವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಭಾಕರ್ ಲೆಕ್ಕ ಮಾಡೋಣ ರೀ. ಸೊ ಬನ್ನಿ ಭಾಕರ್ ಲೆಕ್ಕ ಮಾಡೋಣ. ಎದರಿಂದ ಭಾಕರ್ ಮಾಡ್ಬೇಕ್ರಿ, x² ಮೈನಸ್ ಎಕ್ಸ್ ಪ್ಲಸ್ 1ರಿಂದ ಭಾಗಾಕಾರ ಮಾಡ್ಬೇಕು. ಎದಕ್ಕೆ, ಕ್ಯೂಬ್ 3x² 4x ಪ್ಲಸ್, ಇದಕ್ಕೆ ನಾವೇನು ಮಾಡ್ಬೇಕೈತಿ, ಡಿವೈಡೇಷನ್ ಮಾಡ್ಬೇಕಾಗಿದೆ, ನೆನ್ಪಿಟ್ಟು. ಸೊ ಇಲ್ಲಿ ಒಂದನೇ ಪದ ಎಷ್ಟೈತಿ, x³ ಐತಿ. ಇಲ್ಲಿ ಒಂದನೇ ಪದ ಯಾವ್ದೈತಿ, x². ನೋಡ್ರಿ ಒಂದನೇ ಪದ x³ ಇಲ್ಲಿ ಒಂದನೇ ಪದ x². ಒಂದನೇ ಪದ x³ ಇತ್ತು, ಅದಕ್ಕೆ ಈಚೆಗಡೆ ಏನೈತಿ x² ಇದೆ. ಶಾರ್ಟ್ಕಟ್ ಕಚ್ಚದ ಮಾಡ್ಕೋರಿ. x²ದಾಗ x² ಒಂದು ಹೋಯ್ತು, ಎಷ್ಟು ಉಳಿತು ಮ್ಯಾಗ್ರಿ, ಒಂದು x ಉಳಿತು. ಯಾಕ ಇಲ್ಲಿ 2 ಅದಾವೆ, ಈ ತರ 2 ತೆಗೆದ್ರೆ 1 ಉಳಿತು. ಹಂಗಾರ ಎಷ್ಟಲೇ ಗುಣಾಕಾರ ಮಾಡ್ಬೇಕು ನಾವು, ಎಕ್ಸ್ಲೇ ಗುಣಾಕಾರ. ಇದಕ್ಕೆಲ್ಲದಕ್ಕೂ ಎಕ್ಸ್ಲೇ ಗುಣಾಕಾರ ಮಾಡ್ಬೇಕು. x ಇಂಟು x² ಕ್ಯೂಬ್ ಮೈನಸ್ ಇದೆ ಮೈನಸ್, x ಇಂಟು x² x ಇಂಟು 1 1 x. ಸೊ ಚಿಹ್ನೆಗಳನ್ನ ಚೇಂಜ್ ಮಾಡ್ಕೋರಿ. ಸೊ ಮೈನಸ್ ಇಲ್ಲಿ ಮೈನಸ್ ಇರೋದ್ರ ಪ್ಲಸ್, ಪ್ಲಸ್ ಇದ್ದಲ್ಲಿ ಮೈನಸ್. ಇವೆರಡು ಕ್ಯಾನ್ಸಲ್, ಅದು 0 ಆಯ್ತು. x³ 0. ಇಲ್ಲೂ ಪ್ಲಸ್ ಅದ, ಇಲ್ಲೂ ಪ್ಲಸ್ ಅದ. 3 ಪ್ಲಸ್ 1 ಎಷ್ಟಾಯ್ತು, 4. ನಡುವಿನ ಚಿಹ್ನೆ ಕನ್ಸಿಡರ್ ಮಾಡಂಗಿಲ್ಲ. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. 4ರ 1 ಕಳೆದ್ರೆ 3x. ಆಮೇಲೆ ಏನಿದೆ, ಪ್ಲಸ್ 5. ನೋಡ್ರಿ ಎಷ್ಟು ಈಜಿ ಇದೆ, ಹೌದಲ್ರಿ. ಎಸ್ ಮಜಾ ಅದ ಅಲ್ರಿ, ಭಾಳ ಮಜಾ ಅದ ರೀ. ಈ ಒಂದನೇ ಪದ ಯಾವ್ದು ಬತ್ತು, ಇಲ್ಲಿ 4x² ಬರ್ಕೋರಿ. ಇಲ್ಲಿ ಒಂದನೇ ಪದ ಯಾವ್ದೈತಿ, ಇದು ಯಾವತ್ತು ಒಂದನೇ ಪದ ಅದೇ ಇರ್ತೈತಿ, x². ಈಗ x² ಕ್ಯಾನ್ಸಲ್ ಅದು, ಹಂಗಾರೆ ಎಷ್ಟು ಉಳಿತು, 4 ಉಳಿತು. ಹಾಗಾದ್ರೆ ಪ್ಲಸ್ 4 ಅಂತ ತಗೋರಿ. ಇಲ್ಲಿ ಮೈನಸ್ ಬಂದ್ರೆ ಇಲ್ಲಿ ಮೈನಸ್ 4 ತಗೋಬೇಕು. ಅಲ್ಲಿ ಪ್ಲಸ್ ಇರೋದ್ರಿಂದ ಪ್ಲಸ್ 4 ಒಂದೇನೆ. ಹಂಗಾರೆ 4ಲೇ ಗುಣಾಕಾರ ಮಾಡ್ರಿ. 4 ಇಂಟು x² ಅಂದ್ರೆ 4x². ಮೈನಸ್ ಇದೆ ಮೈನಸ್. 4 ಇಂಟು x ಅಂದ್ರೆ 4x. 4 ಒಂದಲೇ ಚಿಹ್ನೆಗಳ ಚೇಂಜ್ ಮಾಡ್ಕೋರಿ. ಇದು ಪ್ಲಸ್ ಐತಿ, ಇಲ್ಲಿ ಪ್ಲಸ್ ಇದ್ದಲ್ಲಿ ಮೈನಸ್. ಇದು ಕ್ಯಾನ್ಸಲ್ ಆಯ್ತು. ಮೈನಸ್ 3ದಾಗ ಪ್ಲಸ್ 4 ಕಳೆದು ಅಂದ್ರೆ 1 x ಉಳಿತು. 5ರಾಗ 4 ಆಯ್ತು ಅಂದ್ರೆ 1 ಉಳಿತು. ಸೊ ಹಾಗಾದ್ರೆ x² ದೊಡ್ಡದಾಯ್ತು, ಇದು x ಸಣ್ಣದಾಯ್ತು. ಇಲ್ಲಿ ಘಾತ ಸಂಖ್ಯೆ ಸ್ಕ್ವೇರ್ ಇರಬೇಕು, ಇಲ್ಲ ಅದಕ್ಕಿಂತ ಹೆಚ್ಚಿರಬೇಕು. ಬಟ್ ಇದಕ್ಕಿಂತ ಇದು ಕಡಿಮೆ ಐತೆ ಅಂದ್ಕೊಂಡು ಇಲ್ಲಿ ಲೆಕ್ಕ ಏನಾಯ್ತು, ಮುಗಿತು ಅಂತ ನಾವು ಕರಿತಾ ಇದ್ದಾವೆ, ನೆನ್ಪಿಟ್ಕೋರಿ. ಹಾಗಾದ್ರೆ ಈ ಕಡೆ ಬಂದದ್ದು ಉತ್ತರ. ಸೊ ದಟ್ ಈಸ್ ಭಾಗಲಬ್ಧ. ಸೊ ದಟ್ ಈಸ್ ಕ್ಯೂ ಆಫ್ ಎಕ್ಸ್ ಅಂತ ಕರೀತಾರೆ. ಎಷ್ಟು ಬಂತ್ರಿ, ಎಕ್ಸ್ ಪ್ಲಸ್ 4. ಆರ್ ಆಫ್ ಎಕ್ಸ್ ಶೇಷ ಎಷ್ಟು ಬಂದದ ಹೇಳ್ರಿ, ಎಕ್ಸ್ ಮೈನಸ್ ರೀ. 5ರಾಗ 1 ಕಳೆದ್ರೆ ಎಷ್ಟು ಬಂದ್ರಿ, 5ರಾಗ 4 ಕಳೆದ್ರೆ 1 ಬರ್ರಿ. ಎಕ್ಸ್ ಪ್ಲಸ್ 1 ಶೇಷ ಎಷ್ಟು ಬಂದ್ರಿ, ಎಕ್ಸ್ ಪ್ಲಸ್ 1. ನೋಡ್ರಿ ಮಜಾ ಅದ ಅಲ್ರಿ, ವೆರಿ ಮಜಾ ಅದ ರೀ. ಆರಾಮಾಗಿ ನಾವೇನು ಮಾಡ್ಬೋದು. ಬನ್ನಿ ನೆಕ್ಸ್ಟ್ ಮುಂದಿನ ಒಂದು ಕಾನ್ಸೆಪ್ಟ್ ನೋಡೋಣ. ಪ್ರಶ್ನೆ ಯಾವ್ದಿದೆ ನೋಡೋಣ ಬನ್ನಿ, ವೆರಿ ಇಂಟ್ರೆಸ್ಟಿಂಗ್. ಇದೇ ರೀತಿ ಇದೆ. ಅದು ಪಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಜಿ ಆಫ್ ಎಕ್ಸ್ ನಿಂದ ಭಾಗಿಸಿದಾಗ ಕ್ಯೂ ಆಫ್ ಎಕ್ಸ್ ಆರ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. x³ x² ಕೊಟ್ಟಿದ್ದಾರೆ, ಶೇಷ ಕೊಟ್ಟಿದ್ದಾರೆ. ಹಾಗಾದ್ರೆ ಕ್ಯೂ ಆಫ್ ಎಕ್ಸ್ ಅನ್ನ ಕಂಡುಹಿಡಿ ಅಂದ್ರೆ, ಸಾರಿ ಕ್ಯೂ ಆಫ್ ಅಲ್ಲ, ಜಿ ಆಫ್ ಎಕ್ಸ್ ಅನ್ನ ಕಂಡುಹಿಡಿರಿ ಅಂತಂದಾರೆ. ಏನು ಕಂಡುಹಿಡಿ ಅಂದ್ರೆ ಆಫ್ ಎಕ್ಸ್ ಅನ್ನ ಕಂಡುಹಿಡಿದ್ರೆ ಏನೇನು ಕೊಟ್ಟಿದ್ದಾರೆ ಬರ್ಕೋಣ ಮೊದಲು. ನೋಡ್ರಿ ನಿಮಗೆ ಏನು ಗೊತ್ತಿಲ್ಲ ಅಂದ್ರೆ ಕೊಟ್ಟದನ್ನ ಮೊದಲು ಬರ್ಕೋರಿ. x³ ಪ್ಲಸ್ 4x² ಪ್ಲಸ್ 5x ಮೈನಸ್ 2. ನೆಕ್ಸ್ಟ್ ಕ್ಯೂ ಆಫ್ ಎಕ್ಸ್ ಭಾಗಲಬ್ಧ ಕೊಟ್ಟಿದ್ದಾರೆ, ಎಷ್ಟು, x² ಮೈನಸ್ ಎಕ್ಸ್ ಪ್ಲಸ್ 2. ಶೇಷ ಕೊಟ್ಟಿದ್ದಾರೆ ಆರ್ ಆಫ್ ಎಕ್ಸ್, ಎಷ್ಟು, 4. ಏನು ಕಂಡುಹಿಡಿ ಅಂದರೆ ಪಿ ಆಫ್ ಎಕ್ಸ್ ಅನ್ನ ಕಂಡುಹಿಡಿಯಿರಿ ಅಂತಂದರೆ. ನಾನು ಟ್ರಿಕ್ಸ್ ಕೊಡ್ತಾ ಇದ್ದೀನಿ, ಆ ಟ್ರಿಕ್ಸ್ ಅನ್ನ ತೊಗೊಂಡು ಮಾಡ್ರಿ. ಸೊ ಈಗಾಗಲೇ ನಮ್ಗೆ ಗೊತ್ತಿತ್ತು ಏನು, ಬಹುಪದೋಕ್ತಿ ಏನಾಗಿರ್ತದಪ್ಪ ಆ ಥರ ನೋಡ್ರಲ್ಲ. ಇಲ್ಲಿ ಜಿ ಆಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್ ಆಗಿರ್ತೈತಿ, ಪ್ಲಸ್ ಏನಾಗಿರ್ತದೆ ಆರ್ ಆಫ್ ಎಕ್ಸ್ ಆಗಿರ್ತದೆ. ರೂಲ್ಸ್ ನಿಮಗೆ ಗೊತ್ತಿರಬೇಕು. ಪಿ ಆಫ್ ಎಕ್ಸ್ ಭಾಜ್ಯ ಇಸ್ ಈಕ್ವಲ್ ಟು ಭಾಗಾಕಾರ ನಿಮ್ಗೆ ಗೊತ್ತಿಲ್ಲ, ಭಾಜ್ಯ ಇಸ್ ಈಕ್ವಲ್ ಟು ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ
ಭಾಗಲಬ್ಧ ಪ್ಲಸ್ ಏನು ಹೇಳ್ರಿ ಶೇಷ, ರೈಟ್. ಸೊ ಇಲ್ಲಿ ಸಿಂಬಾಲ್ಗಳು ಬೇರೆ ಅಷ್ಟೇ, ಮತ್ತೇನಿಲ್ಲ. ಹಂಗಾರೆ ನಮಗೇನು ಬೇಕಾಗಿತ್ತು ಈಗ, ಜಿ ಆಫ್ ಎಕ್ಸ್ ಬೇಕಾಗ್ಯದ. ಪಿ ಆಫ್ ಎಕ್ಸ್ ಅದ, ಪಿ ಆಫ್ ಎಕ್ಸ್ ಬೇರೆ ಆರ್ ಆಫ್ ಎಕ್ಸ್ ಈ ಕಡೆ ಬಂದ್ರೆ ಏನಾಯ್ತು, ಮೈನಸ್ ಆರ್ ಆಫ್ ಎಕ್ಸ್ ಆಯ್ತು. ಈಕ್ವಲ್ ಟು ಏನು ಉಳಿತು, ಇದು ಉಳಿತು. ಇದ್ರಾಗ ನಮಗೇನು ಬೇಕಾಗೈತಿ, ಕ್ಯೂ ಆಫ್ ಎಕ್ಸ್ ಬೇಕಾಗ್ಯದ. ಕ್ಯೂ ಆಫ್ ಎಕ್ಸ್ ಬ್ಯಾಡ್ ಆಯ್ತು ಅಂದ್ರೆ ಅದು ಈ ಕಡೆ ಬಂದ್ರೆ ಏನಾಗ್ತದೆ, ಡಿವೈಡ್ ಆಗ್ತಾ ಇದೆ. ಕ್ಯೂ ಆಫ್ ಎಕ್ಸ್ ಏನಾಗ್ತದೆ, ಡಿವೈಡ್ ಆಗ್ತಾ ಇದೆ. ಅದರ ಪಿ ಆಫ್ ಎಕ್ಸ್ ಅಂದ್ರೆ ಏನೈತಿ ಈಗ, ಎಕ್ಸ್ ಕ್ಯೂಬ್ 4x² 5x ಅಷ್ಟು ಮೈನಸ್ ಅದ, ಮೈನಸ್ ಆರ್ ಆಫ್ ಎಕ್ಸ್ ಅಂದ್ರೆ ಎಷ್ಟೈತ್ರಿ, ದಟ್ ಈಸ್ 4 ಇದೆ, ಡಿವೈಡ್ ಬೈ ಕ್ಯೂ ಆಫ್ ಎಕ್ಸ್ ಅಂದ್ರೆ x² - x + 2. ಸೊ ದಟ್ ಈಸ್ ಈಕ್ವಲ್ ಟು ಏನಂದ್ರೆ ಕ್ಯೂ ಆಫ್ ಎಕ್ಸ್. ಇದಕ್ಕಿನ್ನೂ ಮುಗುದಿಲ್ಲ. -2 - 4 ಏನಾಯ್ತು, -6 ಆಯ್ತು. ಸೊ ಬರ್ಕೋರಿ ನೆಕ್ಸ್ಟ್ x³ ಓಕೆ ನೋಡ್ರಿ, x³ ಬರ್ಕೋಣ. ಕ್ಯೂಬ್ ಆಗಣ ಏನೈತ್ರಿ, ಕ್ಯೂಬ್ ಆಗಣ 4x² + 5x 4x² + 5x ಅದು ಕೂಡ್ಸಿ ರೇಟ್ ಆಯ್ತು, -6 ಆಯ್ತು. ಸೊ ಡಿವೈಡ್ ಬೈ ಏನೈತಿ ಹೇಳ್ರಿ, x² - x + 2 ಸ್ಕ್ವೇರ್ -x + 2. ಸೊ ದಟ್ ಈಸ್ ಈಕ್ವಲ್ ಟು ಏನಂದ್ರೆ ಕ್ಯೂ ಆಫ್ ಎಕ್ಸ್. ಸೊ ಇವಾಗ ಏನು ಮಾಡೋದಂದ್ರೆ ಕಡ್ತಾ ಮಾಡೋದ, ಕಡ್ತಾ ಹಿಡಕ್ಕೆ ಬರಂಗಿಲ್ಲ. ಅವಾಗ ಇದನ್ನ ಇದಕ್ಕೆ ಭಾಗಾಕಾರ ಮಾಡ್ರಿ. x² x + 2 ಭಾಗಲೇ ಏನು ಹೇಳ್ರಿ, ಕ್ಯೂಬ್ + 4x² + 5x. ಇದಕ್ಕೆ ಏನು ಮಾಡ್ರಿ, ಭಾಗಾಕಾರ ಲೆಕ್ಕ ಮಾಡ್ರಿ. ಈಗಾಗಲೇ ನಾನು ಹೇಳಿದ್ದೇನೆ ಯಾವ ರೀತಿ ಭಾಗಾಕಾರ ಲೆಕ್ಕ ಮಾಡಬೇಕು. ಆ ಭಾಗಾಕಾರ ಲೆಕ್ಕ ಮಾಡ್ರಿ ಅಂದ್ರೆ ಏನಿಲ್ಲ, ಉತ್ತರ ಬರ್ದಿಲ್ಲ. ಸೊ ಈ ಉತ್ತರ ಏನಾಗಿರ್ತೈತೆ ಹೇಳ್ರಿ, ಜಿ ಆಫ್ ಎಕ್ಸ್ ಆಗಿರ್ತದ. ಇದೇ ಉತ್ತರ ಏನಾಗಿರ್ತದೆ ಹೇಳ್ರಿ, ಜಿ ಆಫ್ ಎಕ್ಸ್ ಆಗಿರ್ತದ. ಸೊ ಇದನ್ನ ಏನು ಮಾಡ್ರಿ, ವರ್ಕ್ ಮಾಡ್ರಿ. ನಿಮಗೆ ಎಕ್ಸ್ಟ್ರಾ ಮಾಡಿ ಕೊಡ್ತಾ ಇದ್ದೇನೆ. ಆಲ್ರೆಡಿ ಅರ್ಧ ಬಿಡಿಸಿದ್ರೆ ಅರ್ಧ ನೀವೇನು ಮಾಡ್ರಿ, ಪ್ರಾಕ್ಟೀಸ್ ಮಾಡ್ರಿ. ಬಂದ್ರೆ ಬಿಡಿಸ್ಲಿಕ್ಕೆ ಹೋಗ್ಬೇಡ್ರಿ, ಬರ್ದೇ ಇದ್ರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ. ವೆರಿ ಇಂಟ್ರೆಸ್ಟಿಂಗ್ ಇದೆ, ರೈಟ್. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಸೊ ಮುಂದಿನ ಪ್ರಶ್ನೆ, ಪಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ, x² + 7x + 10. ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡ್ರಿ ಅಂತ ಹೇಳಿದ್ದಾರೆ. ಮಜಾ ಆಗಿರ್ತಕ್ಕಂಥ ಪ್ರಶ್ನೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² + 7x ಪ್ಲಸ್ ಏನಿದೆ ಹೇಳ್ರಿ 10 ಇದೆ. ಇದ್ರದ ಮೂಲಗಳನ್ನ ಕಂಡುಹಿಡಿಯಿರಿ ಅಂತಾರೆ. ಶೂನ್ಯತೆಗಳನ್ನ ಕಂಡುಹಿಡ್ಕೋಬೇಕು. ಶೂನ್ಯತೆಗಳನ್ನ ಹೆಂಗ್ ಕಂಡುಹಿಡಿದ್ರಿ, ಏನ್ ನೋಡ್ರಿ, x² ಇದೆ, 7x ಇದೆ, +10 ಇದೆ, ಈಕ್ವಲ್ ಟು 0 ಅಂತ ತಗೋರಿ. ಇಲ್ಲಿ ಮಧ್ಯ ಪದ ಏಟಿದೆ, 7, ಕೊನೆಯ ಪದ 10. ಇಲ್ಲಿ ಏನು ಇಲ್ಲ ಅಂದ್ರೆ 1 ಐತಿ. 1 × 10 ಅಂದ್ರೆ ಕೊನೆಯ ಪದ 10. ಸೊ ಇಲ್ಲಿ ಎಷ್ಟಿದೆ, 7 ಇದೆ. ಗುಣಿಸಿರ 10 ಬರಬೇಕು, ಕೂಡ್ಸಿರ 7 ಬರಬೇಕು. ಸಿಂಪಲ್ ಅಲ್ರಿ. ಎಸ್, 5 2 10 ನೋಡ್ರಿ, 5 2 10, 5 2 10, 5 2 ಕೂಡ್ಸಿರ 7 ಬಂತು, ರೈಟ್. ಸೊ ಇವಕ್ಕೆ x ತಗೋರಿ. ನೋಡ್ರಿ, x² ಇದೆ, 7 ಜಾಗವನ್ನ ಬಿಡಿಸಿಬೇರಿ. ಇದ್ರ ಬದ್ಲಿ ಇದನ್ನ ತಗೋರಿ. 5x ತಗೋರಿ, 2x ತಗೋರಿ, ಪ್ಲಸ್ ಏನ್ ಮಾಡ್ರಿ 10 ತಗೋರಿ. ಇದೊಂದು ಗುಂಪಾಯ್ತು, ಇದೊಂದು ಗುಂಪು. ಅಪವರ್ತಿಸುವಿಕೆ ವಿಧಾನ ರೀ. 8th 9th ಕಲ್ತಿದ್ದೀರಿ ಇದನ್ನ. x ಕಾಮನ್ ತೆಗೆದಂದ್ರೆ x + 5 ಉಳಿತು. ಇಲ್ಲಿ 2 ಕಾಮನ್ ತೆಗೆದಂದ್ರೆ ಒಂದು x ಉಳಿತು. 2 ಮ್ಯಾಗ 10 ಇಲ್ಲೇ ಇದೆ ರೀ. ಇಸ್ ಈಕ್ವಲ್ ಟು ಏನು ಹೇಳ್ರಿ, 0. ಈಕ್ವಲ್ ಟು ಏನು ಹೇಳ್ರಿ, 0. ಒಂದು x + 2 ಆಯಿತು, ಈಕ್ವಲ್ ಟು 0 ಬರ್ರಿ. ಒಂದು x + 5 ಇಸ್ ಈಕ್ವಲ್ ಟು 0. ಹಂಗಾರೆ 2 ಆ ಕಡೆ ಹೋದ್ರೆ -2 ಬಂತು. x ಇಸ್ ಈಕ್ವಲ್ ಟು 5 ಆ ಕಡೆ ಬಂದ್ರೆ ಮೈನಸ್. ಹಂಗಾರೆ ಮೂಲಗಳು ಎಷ್ಟು ಬಂದು ಹೇಳ್ರಿ, ಒಂದು -2, ಒಂದು ಏನು ಬಂತು, -5 ಮೂಲಗಳು ಬಂದು ನಾವು ಒಂದು ಅಲ್ಫಾ ಬಂತು, ಒಂದು ಬೀಟಾ ಬಂತು. ಸೊ ತಾಳೆ ನೋಡ್ರಿ ಅಂತಂದಾರ ಅವ್ರು. ಏನ್ ಮಾಡಂದ್ರು, ಸೊ ತಾಳೆ ನೋಡ್ರಿ ಅಂತಂದಾರ. ಏನದ ನಮ್ದು ಸಮೀಕರಣ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² + 7x + 10 ಇದೆ. ಹೌದಾ, ಅಂದ್ರೆ ಇದೇನು ಹೇಳ್ರಿ, ಇದಕ್ಕೆ ಸಮಾನ ax² dx + c. ಅಂದ್ರೆ ಎ ಜಾಗದಾಗ ಎಷ್ಟು ಅದ ರೀ, 1, ಬಿ ಜಾಗದಾಗ 7, ಸಿ ಜಾಗದಾಗ 10. ಹಂಗಾರ ಮೂಲಗಳ ಮೊತ್ತ ಈಕ್ವಲ್ ಟು ಏನಿದೆ, -b/a ಇದೆ, ರೈಟ್. ಸೊ ಮೈನಸ್ ಬಿ ಅಂದ್ರೆ ಏನಿದೆ, 7, ಎ ಅಂದ್ರೆ ಎಷ್ಟಿದೆ, 1. ಸೊ ದಟ್ ಈಸ್ ಎಷ್ಟು ಬಂತು, -7. ಇಲ್ಲಿ ತಗೋರಿ, ಅಲ್ಫಾ ಅಂದ್ರೆ ಇದು ಒಂದೇ ಮೂಲ, ಇದು ಅಲ್ಫಾ ಆಗಿರ್ತಾ ಇದೆ, ಇದೇನಾಗಿರ್ತೈತಿ, ಬೀಟಾ ಆಗಿರ್ತದೆ, ರೈಟ್. ಇದು ಬೀಟಾ ಆಗಿರ್ತದೆ. ಅಲ್ಫಾ ಅಂದ್ರೆ -2, ಬೀಟಾ ಅಂದ್ರೆ -5. ಹಾಗಾದ್ರೆ 2 ಏನು ಬಂದು ಮೈನಸ್. ಮೂಲಗಳ ಮೊತ್ತನು ಸಹಿತ ಸಮ ಬಂತು, ಸಹಗುಣಕಗಳು ಸಹಿತ ಸೇಮ್ ಬಂತು, ರೈಟ್. ಸೊ ಇದಾದ ನಂತರ ನೆಕ್ಸ್ಟ್ ನಾವು ನೋಡ್ತಾ ಇದ್ದಾವೆ ಮೂಲಗಳ ಗುಣಲಬ್ಧ ಅಲ್ಫಾ ಬೀಟಾ. ಸೊ ದಟ್ ಈಸ್ ಈಕ್ವಲ್ ಟು c/a ಇದೆ. ಸಿ ಅಂದ್ರೆ ಎಷ್ಟದ ರೀ, 10 ಇದೆ. ಎ ಅಂದ್ರೆ 1. ಅಲ್ಫಾ ಅಂದ್ರೆ -2, ಬೀಟಾ ಅಂದ್ರೆ -5. ಗುಣಾಕಾರ ಇರೋದ್ರಿಂದ ಬ್ರಕೆಟ್ದಾಗ ಬರಿತಾ ಇದೆ ನಾನು. ಮೈನಸ್ ಇಂಟು ಮೈನಸ್ ಪ್ಲಸ್, 2 ಇಲ್ಲಿ 10, 10 ಬಗಲೆ 1 ಅಂದ್ರೆ 10 ನೋಡಿ. 2 ಏನದು ಸಮ ಬಂದು. ಸೊ ದಟ್ ಈಸ್ ತಾಳೆ ನೋಡೋದು. ಏನ್ ಹೇಳ್ರಿ, ತಾಳೆ ನೋಡೋದು ಅಂತ ನಾವು ಕರಿತಾ ಇದ್ದಾರೆ. ಕ್ಲಿಯರ್. ಸೊ ಈಸಿ ಆಗಿದೆ, ಆರಾಮಾಗಿ ಲೆಕ್ಕಗಳನ್ನ ಬರಿಬೋದು. ಬಟ್ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗಿದ್ದು ಅಂದ್ರೆ
ಬರುವುದು ಇಂಥ ಪ್ರಶ್ನೆಗಳು ಗ್ಯಾರಂಟಿ ಬರ್ತಾ ಇದೆ. ನನಗನ್ಸೋ ಮಟ್ಟಿಗೆ ಇದೇ ಒಂದು ಪ್ರಶ್ನೆ ಏನಾಗ್ತದಪ್ಪ ಅಂದ್ರೆ ಬರ್ತಾ ಇದೆ, ನೆನ್ಪಿಟ್ಕೋರಿ. ಇದೇ ಪ್ರಶ್ನೆ ಏನಾಗ್ಬೋದು, ಬರ್ಬೋದು. ಇಲ್ಲ ಆದ್ರೆ ಈ ಪ್ರಶ್ನೆ ಬರ್ಬೋದು, ಇಲ್ಲಾಂದ್ರೆ ಇದೇನು ಭಾಗಾಕಾರ ಮಾಡಿದ್ವಲ್ರಿ, ಸೊ ಭಾಗಾಕಾರ ಯಾವುದು ಇಲ್ಲಿದೆ ನೋಡಿ. ಈ ಭಾಗಾಕಾರ ಲೆಕ್ಕ ಏನಾಗ್ಬೋದು, ಪ್ರಶ್ನೆ ನಿಮ್ಗೆ ಎಕ್ಸಾಮ್ಗೆ ಬರ್ಬೋದು. ಸೊ ನೆನಪಿರ್ಲಿ, ರೈಟ್? ಎಸ್, ಅರ್ಥ ಆಗಿದೆ. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. x² - 5x + k ಕೊಟ್ಟಿದ್ದಾರೆ. ಈ ಬಹುಪದೋಕ್ತಿಯ ಒಂದು ಶೂನ್ಯತೆ ಅದರ ಮತ್ತೊಂದು ಶೂನ್ಯತೆಗಿಂತ ಒಂದು ಹೆಚ್ಚಾಗಿದೆ. ಹಾಗಾದ್ರೆ ಕೇನ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದಾರೆ. ಮಜಾ ಅದಲ್ರಿ? ಎಸ್, ಭಾಳ ಮಜಾ ಇರ್ತಾವ್ರಿ. ಗಣಿತ ಲೆಕ್ಕ ಬಿಡ್ಸಾಕ್ ಬರ್ಬೇಕಷ್ಟೇ ರೀ. ಬರಾಕತ್ತು ಅಂದ್ರ ಖುಷಿ ಭಾಳ ಆಗ್ತದ್ರಿ. ಮತ್ತೆ ಎಕ್ಸಾಮ್ದಾಗ ಏನ್ ಮಾಡ್ರಿ, ನಾಳೆ ಈಜಿ ಪಟ ಪಟ ಬಿಡಿಸ್ಬೇಕು. ತಪ್ಪಿದ್ದು ಬಿಡ್ಸಂಗಿಲ್ಲ, ದೊಡ್ಡ ಲೆಕ್ಕಿದ್ದು ಬಿಡ್ಸಂಗಿಲ್ಲ. ಫಸ್ಟ್ ಈಜಿ ಇದ್ದು ಪಟ ಪಟ ನಂಬರ್ ಹಾಕೋದ ಬಿಡ್ಸೋದ. ಹಂಗ ಬರೀಬೇಕು ಹಿಂಗ ಬರೀಬೇಕು, ಎಲ್ಲೂ ರೂಲ್ಸ್ ಇರಂಗಿಲ್ಲ, ನೆನ್ಪಿಟ್ಕೋರಿ, ರೈಟ್? ಮೂಲಗಳು ಕೊಟ್ಟಿದ್ದಾರೆ. ಮೂಲಗಳು ಒಂದು ಅಲ್ಫಾ ತಗೊಂಡ್ರಿ, ಒಂದೇನ್ ತಗೋಣ, ಬೀಟಾ ತಗೋಣ. ಮೂಲಗಳು ಒಂದಕ್ಕೆ ಏನನ್ರಿ, ಒಂದು ಅಲ್ಪಾನೇ ಐತೆ ತಿಳ್ಕೊಂಡ್ರಿ. ಯಾಕ ಒಂದು ಶೂನ್ಯತೆಯು ಅದರ ಮತ್ತೊಂದು ಶೂನ್ಯತೆಗಿಂತ ಒಂದ್ ಹೆಚ್ಚಾಗಿದೆ. ಅಲ್ಫಾ = ಅಲ್ಫಾ ಅಂತ ತಗೋಣ. ಬೀಟಾ ಏನಾಗಿದೆ, ಇದಕ್ಕಿಂತ ಒಂದ್ ಹೆಚ್ಚೈತಿ. ಇದಕ್ಕಿಂತ ಹೆಚ್ಚೈತಿ ಅಂದ್ರೆ ಏನ್ ಹೇಳ್ರಿ, α + 1 ಅಂತ ಹೇಳ್ಬೋದು. ಅದಕ್ಕಿಂತ ಒಂದ್ ಹೆಚ್ಚೈತಿ ಅಂದ್ಕೊಳ್ಳಿ α + 1 ಅಂತ ಹೇಳ್ಬೋದಾ? ಸಿಂಪಲ್ ಹೇಳ್ಬೋದಲ್ರಿ? ಎಸ್. ಹಾಗಾದ್ರೆ ನಮ್ಗೆ ಈಗಾಗಲೇ ಗೊತ್ತೈತಿ, ಈ ಸಮೀಕರಣದಾಗ a = 1 ಬರ್ತೈತಿ, b = -5 ಇದೆ, c = k ಇದೆ. ಇದು a, ಇದು b, ಇದು c ಬರ್ಕೊಂಡ್ಬಿಟ್ಟು ನೋ ಪ್ರಾಬ್ಲಮ್. ಈಗಾಗಲೇ ಇಂಥ ಲೆಕ್ಕ ನೋಡಿದಾವೆ ಇನ್ಕ ಲಾಸ್ಟ್. ಇವಾಗ ಏನ್ ಮಾಡ್ಬೇಕು, ನಮ್ದು ಕೆ ಎಲ್ಲಿ ನೋಡ್ಬೇಕು. ಕೆ ಸಿದಾಗಿದೆಯೋ ಬಿದಾಗಿದೆಯೋ, ಸಿದಾಗ ಅಂದ್ರೆ ಗುಣಲಬ್ಧ ತಗೋಬೇಕ್ರಿ. ಬಿದಾಗಿತ್ತು ಅಂದ್ರೆ ಮತ್ತೆ ಎರಡೂ ತರದ್ದು ಗುಣಲಬ್ಧ. ಅಲ್ಫಾ ಪ್ಲಸ್ ಬೀಟಾ = ಏನಿದೆ ನಮ್ದು c/a ಇದೆ. ಏನಿದೆ, ಬೈ ಇದೆ. ಸಿಂಪಲ್. ಸಿ ಅಂದ್ರೆ ಎಷ್ಟಿದೆ ರೀ, ಎ ಇದೆ. ಎ ಅಂದ್ರೆ ಎಷ್ಟಿದೆ, 1. ಅಲ್ಫಾ ನೋಡ್ರಿ, ಅಲ್ಫಾ ಅಂದ್ರೆ ಏನಿದೆ ನೋಡ್ರಿ, ಯಾವುದು, ಅಲ್ಫಾ ಎಲ್ಲಿ, ಅಲ್ಫಾ ಅಂದ್ರೆ ಏನಿದೆ, ಸೊ ಅಲ್ಫಾ ಇದೆ. ಬೀಟಾ ಅಂದ್ರೆ + ಬೀಟಾ ಇದೆ, ಒಂದಿದೆ, ಒಂದು ಬಿಟ್ಬಿಡ್ರಿ. ಸೊ α² + ಅಲ್ಫಾ ಏನಾಗಿರ್ಲಿ, ಕೆ ಆಗಿರ್ಲಿ. ಒಂದಿಷ್ಟು ವಿಚಾರ ನೋಡೋಣ. ಇವಾಗ ಮೊತ್ತಪ್ಪೆಲ್ಲ ಕಂಡುಹಿಡ್ಕೊಂಡ್ರಿ. ಮೊದಲು ನಾವು ಕಂಡುಹಿಡ್ಕೋಬೇಕಾಗಿತ್ತು ಅಲ್ಫಾ + ಬೀಟಾ. ಸೊ ದಟ್ ಈಸ್ ಏನಿದೆ ಹೇಳ್ರಿ, -b/a, ರೈಟ್? ಸೊ ಅಲ್ಫಾ + ಬೀಟಾ, ಅಲ್ಫಾ ಅಂದ್ರೆ ಅಲ್ಫಾನೇ ಇದೆ ರೀ, ಬೀಟಾ ಅಂದ್ರೆ α + 1 ಇದೆ, -b ಅಂದ್ರೆ ಏನಿದೆ ನೋಡ್ರಿ, ಇಲ್ಲೂ ಮೈನಸ್ ಇದೆ, ಇದ್ರಾಗೂ ಮೈನಸ್ ಇದೆ ಅಂದ್ಕೊಳ್ಳಿ, ಅದು ಪ್ಲಸ್ ಆಗ್ತದೆ ರೀ. /a ಅಂದ್ರೆ ಏನಿದೆ, ಅಲ್ಫಾ ಎಷ್ಟೈತ್ರಿ, 2α ಆಯ್ತು. ಸೊ ಪ್ಲಸ್ 1 = ಏನ್ ಹೇಳ್ರಿ, 5. ಆ 1 ಆ ಕಡೆ ಹೋದ್ರೆ ಏನೈತ್ರಿ, ಮೈನಸ್ ಆಯ್ತು. 5 1 ಕಳೆದ್ರೆ ಎಷ್ಟ್ರಿ, 4. ನಮಗೆ ಅಲ್ಫಾ ಬೇಕಾಗಿದೆ, 2 ಕಡೆ ಬಂದ್ರೆ ಡಿವೈಡ್ ಆಯ್ತು. ಹಾಗಾದ್ರೆ α = ಎಷ್ಟು ಬಂತ್ರಿ, 2 ಬಂತು. α = 2 ಬಂತು. ಸೊ ಇದು ಇಕ್ವೇಶನ್ ಏನಂದಿದ್ದು, 1 ಅಂತ ಕರ್ಕೋರಿ. ಎಲ್ಲ ನಾವು ಇದನ್ನು ಬಿಡಿಸಿ ಆಮೇಲೆ ಇದನ್ನು ಬಿಡಿಸಿರ್ವಿ ನಡೀತದ್ರಿ. ಈಗ ನಾವು ಅಡ್ವಾನ್ಸ್ ಇದನ್ನು ಬಿಡಿಸಿದ ಅನ್ಕೊಳ್ಳೆ. ಸೊ ದಟ್ ಈಸ್ ಇಕ್ವೇಶನ್ ನಂಬರ್ 1 ಅಂತ ಕೊಡೋಣ. ಆ ಇಕ್ವೇಶನ್ 1 ಅನ್ನ ತಗೋಣ. ಇಲ್ಲಿ ಸಮೀಕರಣ 1 ತಗೋಣ. 1ನೇ ಸಮೀಕರಣ ಏನಿದೆ ಹೇಳ್ರಿ, α² + ಅಲ್ಫಾ. ಸೊ ದಟ್ ಈಸ್ = k. ಅಲ್ಫಾ ಅಂದ್ರೆ ಏನು, 2² + 2, ದಟ್ ಈಸ್ k. 2² ಅಂದ್ರೆ 4, 4 + 2 k. ಸೊ ದಟ್ ಈಸ್ r = ಏನ್ ಹೇಳ್ರಿ, ನೋಡ್ರಿ. ಫಸ್ಟ್ ನಾವು ಇದನ್ನು ಬಿಡಿಸಿ ಆಮೇಲೆ ಇದನ್ನು ಬಿಡಿಸಿದ್ರೆ ಈಜಿ ಆದೈತಿ. ಇಲ್ಲಾಂದ್ರೆ ಇದನ್ನು ಬಿಡಿಸಿ ನೀವು ಏನ್ ಮಾಡ್ಬೋದು, ಇದನ್ನು ಬಿಡಿಸಿ ಆಮೇಲೆ ಲೆಕ್ಕ ಬಿಡಿಸೋದು, ಎಲ್ಲ ನಡೀತದೆ, ಎಲ್ಲ ಕರೆಕ್ಟ್. ಗಣಿತ ಹೆಂಗ್ ಬೇಕಾದ್ರೆ ಬಂದ್ರು ಉತ್ತರ ಲಾಸ್ಟ್ ಅಲ್ಲೇ ಬರ್ಬೇಕು ನಾವು, ಹೌದಲ್ರಿ? ಸೊ ದಟ್ ಈಸ್ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಟು. ಮಜಾ ಅದಾವಲ್ರಿ? ಅರ್ಥ ಆಗ್ತಾ ಇದೆ. ಈಸಿಯಾಗಿ ಬರ್ರಿ. ನಾಳೆ ಸ್ವಲ್ಪ ಏನ್ ಮಾಡ್ರಿ, ನಿಮ್ಗೆ ನೋಡ್ರಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಎಲ್ಲಾ ವಿಡಿಯೋ ನೋಡ್ಕೊತ ಕೊಡ್ಬೇಡ್ರಿ. ಈ ಕ್ವಶನ್ ಬರ್ದೇ ಇದ್ರೆ ಮಾತ್ರ ವಿಡಿಯೋ ನೋಡ್ರಿ. ಯಾವ ನಿಮ್ಗೆ ಬರ್ತಾವಲ್ಲ ಅವತ್ತು ಏನ್ ಮಾಡ್ರಿ, ಮುಂದೆ ಓಡಿಸ್ಕೊತ ಹೋಗ್ಬೇಡ್ರಿ. ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ, ರೈಟ್? ಎಸ್, ಬನ್ನಿ. ಮತ್ತೊಂದು ಪ್ರಶ್ನೆ ಇದೆ. ಒಂದು ವರ್ಗ ಬಹುಪದೋಕ್ತಿಯಲ್ಲಿ ಶೂನ್ಯತೆಗಳು ಕೊಟ್ಟಿದ್ದಾರೆ, -3, 4. ಶೂನ್ಯತೆ ಅಂದ್ರೆ ಒಂದು ಅಲ್ಫಾ ಕೊಟ್ಟಿದ್ದಾರೆ, -3. ಒಂದು ಬೀಟಾ ಕೊಟ್ಟಿದ್ದಾರೆ, 4. ವರ್ಗ ಬಹುಪದೋಕ್ತಿಯನ್ನ ಕಂಡುಹಿಡಿಯಿರಿ ಅಂತಂದಾರೆ. ವರ್ಗ ಬಹುಪದಿ ಕಂಡುಹಿಡ್ಕೋಬೇಕಾದ್ರೆ ಏನ್ ರೂಲ್ಸ್ ಅದ ಹೇಳ್ರಿ, P of x ಏನದ, x² - ಅಲ್ಫಾ + ಬೀಟಾ × x ಪ್ಲಸ್ ಏನ್ ಹೇಳ್ರಿ, ಅಲ್ಫಾ ಬೀಟಾ. ದಟ್ ಈಸ್ ರೂಲ್ಸ್ ಇದೆ, ಇದು ಸೂತ್ರ. ಹಂಗಾರೆ x² ಫಸ್ಟ್ ಏನ್ ಮಾಡೋಣ, ಅಲ್ಫಾ + ಬೀಟಾ ಮಾಡ್ರಿ ಕಡೆ. ಅಲ್ಫಾ ಬೀಟಾ ಅಂದ್ರೆ 3 + 4 ಎಷ್ಟು ಬತ್ರಿ, 1 ಬತ್ತು. ಅಲ್ಫಾ ಬೀಟಾ ಇಂಟು ಮಾಡ್ರಿ, -3 4 3 4 12, ಬಟ್ ಏನ್ ಬಂತು, -12, ರೈಟ್? ಎಸ್, ಓಕೆ. ಬನ್ನಿ ಹಾಗಾದ್ರೆ x² ಅಲ್ಫಾ + ಬೀಟಾ ಅಂದ್ರೆ ಎಷ್ಟಿದೆ, 1x. ಅಲ್ಫಾ + ಬೀಟಾ ಅಂದ್ರೆ ಏನಿದೆ, -12. ಸೊ ದಟ್ ಈಸ್ ಅವರ್ ಇಕ್ವೇಶನ್. ಏನ್ ಹೇಳ್ರಿ, x² - x -12. ಸೊ ದಟ್ ಈಸ್ ಏನ್ ಹೇಳ್ರಿ, P of x. ಇದು ನಮಗೆ ಬೇಕಾಗಿರ್ತಕ್ಕಂಥ ಸಮೀಕರಣ ಅಂತೂ ಸಿಕ್ತು. ಮತ್ತೇನು ಕಂಡಿಡಿ ಅಂದರು, ಕಂಡುಹಿಡಿ. ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ಕಂಡಿಡಿ ಅಂದರೆ. ಶೂನ್ಯತೆಗಳು ಅಂತ ಗೊತ್ತಿತ್ತು ಈಗಾಗಲೇ ನಿಮಗೆ. ಮೂಲಗಳ ಮೊತ್ತ ನೋಡ್ರಿ, ಈಗ
ಗುಣಕ ಅಂದ್ಕೊಳ್ಳಿ ಈ ಥರದ್ದು ಎ ಇಸ್ ಈಕ್ವಲ್ ಟು ಎಷ್ಟು ಬರ್ತೈತ್ರಿ 1, ಬಿ ಇಸ್ ಈಕ್ವಲ್ ಟು -1, ಸಿ ಇಸ್ ಈಕ್ವಲ್ ಟು -1, ರೈಟ್. ಓಕೆ, ಒಂದನೇದು ಪಾಯಿಂಟ್ ಏನಿದೆ ಹೇಳ್ರಿ, ಮೂಲಗಳ ಮೊತ್ತ ರೀ. ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b ಬೈ ಎ. ಅಲ್ಫಾ ಪ್ಲಸ್ ಬೀಟಾ ಎಷ್ಟು ಬಂದಿ ಉತ್ತರ ರೀ? 1 ಬಂದೈತಿ. ದಟ್ ಇಸ್ 1 ಇಸ್ ಈಕ್ವಲ್ ಟು ಮೈನಸ್ ಬಿ ಅಂದ್ರೆ ಏನದ 1 ಪ್ಲಸ್ ಆದೈತಿ. ಯಾಕೆ ಇಲ್ಲೂ ಮೈನಸ್ ಇದೆ ಅಲ್ಲೂ ಮೈನಸ್ ಇದೆ ಅಂದ್ಕೂಡಲೇ ಸೂತ್ರದಾಗ ಮೈನಸ್, ಇಲ್ಲೂ ಮೈನಸ್ ಅಂದ್ರೆ ಪ್ಲಸ್ ಆದೈತಿ. 1/1 ಅಂದ್ರೆ ಎಷ್ಟು ಗೊತ್ತು? 1. ಇನ್ನಿದು ಆದ ಕೂಡಲೇ ಅಲ್ಫಾ ಬೀಟಾ ದಟ್ ಈಸ್ ಸಿ ಬೈ ಅಲ್ಫಾ ಬೀಟಾ ಅಂದ್ರೆ ಎಷ್ಟೈತಿ? -12 ಇದೆ. ಎಷ್ಟು ಬಂದದ? -12 ಬಂದದ. ಸಿ ಅಂದ್ರೆ ಎಷ್ಟಿದೆ ರೀ? -12 ಡಿವೈಡ್ ಬೈ 1. ಸೊ ದಟ್ ಈಸ್ -12 ಇಸ್ ಈಕ್ವಲ್ ಟು -12. ಎರಡು ಏನಾದ್ರು ಸಮಬಂಧು. ಸೊ ಅದಕ್ಕೆ ನಾವು ತಾಳೆ ನೋಡೋದು ಅಂತ ನಾವು ಕರಿತಾ ಇದ್ದೇವೆ. ನೋಡ್ರಿ, ಇದು ಬಹಳ ಸಲ ರಿಪೀಟ್ ಆಗಿದೆ ಸಹಗುಣಕಗಳ ಮೇಲೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಟು. ಸಹಗುಣಕಗಳ ಮೇಲೆ ಪ್ರಶ್ನೆ ಬರ್ಬೋದು, ಇಲ್ಲಾಂದ್ರೆ ಭಾಗಾಕಾರ ಲೆಕ್ಕ ಮಾಡಕ್ಕೆ ಹೇಳ್ಬೋದು. ನನಗನ್ಸಮಟ್ಟಿಗೆ ಇಂಥಾದ ಪ್ರಶ್ನೆ ಬರುವಂತ ಸಾಧ್ಯತೆ ಐತಿ. ನೆನ್ಪಿ ಎಕ್ಸಾಮ್ ಗ್ಯಾರಂಟಿ ಬರ್ತೈತಿ, ರೈಟ್. ಓಕೆ, ಎಸ್, ಬನ್ನಿ ಮತ್ತೊಂದು ಕೊನೆಯ ಪ್ರಶ್ನೆ ಮೇ ಬಿ ಇದೆ ಅನ್ಸುತ್ತೆ. ಎಸ್ ಇದೆ. ಅಲ್ಫಾ ಪ್ಲಸ್ ಬೀಟಾಗಳನ್ನ ಶೂನ್ಯತೆಗಳನ್ನಾಗಿ ಹೊಂದಿರುವ ಒಂದು ವರ್ಗ ಬಹುಪದೋಕ್ತಿಯಲ್ಲಿ ಕೊಟ್ಟಿದ್ದಾರೆ. ಅವರು ಏನು ಮೊತ್ತ ಕೊಟ್ಬಿಟ್ಟಿದ್ದಾರೆ, ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -3 ದೆನ್ ಅಲ್ಫಾ ಬೀಟಾ ಇಸ್ ಈಕ್ವಲ್ ಟು 2 ಆಗಿರುವ ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ. ಈಗಾಗಲೇ ಬರ್ದಲ್ಲ ವರ್ಗ ಬಹುಪದೋಕ್ತಿ. ನೋಡ್ರಿ, 3 ಕ್ವಶನ್ಸ್ಗಳು ರಿಪೀಟ್ ಆಗಿದಾವೆ ಇಲ್ಲಿ ನಮ್ಮ ಮೇಲೆ. 3 ಕ್ವಶನ್ಸ್ ಅಂದ್ರೆ ಏನೋ, ಒಂದು ವರ್ಗ ಬಹುಪದೋಕ್ತಿ ಬರೆಯೋದು, ಒಂದು ಸಹಗುಣಕಗಳ ತಾಳೆ ನೋಡೋದು, ಒಂದು ಭಾಗಾಕಾರ ಲೆಕ್ಕ. 3 ಟೈಪ್ ಲೆಕ್ಕ ಇದಾವೆ. ಈ ತರ ಯಾವ್ದಾದ್ರು ಒಂದು 3 ಅಂಕದ ಪ್ರಶ್ನೆ ಗ್ಯಾರಂಟಿ ಬರ್ತಾ ಇದೆ, ನೆನ್ಪಿಟ್ಕೋರಿ, ರೈಟ್. ಸೊ ಈಗಾಗಲೇ ನಮ್ಗೆ ಗೊತ್ತಿದೆ ಏನ್ ರೂಲ್ಸಾ. ಫಸ್ಟ್ ಈಗ ಆಲ್ರೆಡಿ ಕೊಟ್ಟಿದ್ದಾರೆ ಅವರು, ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಿದ್ದಾರೆ. ಒಂದು ರೂಲ್ಸ್ ಏನಿದೆ, x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಏನಿದೆ ಅಲ್ಫಾ ಬೀಟಾ. x² ಇದೆ, x² ಅಲ್ಫಾ ಪ್ಲಸ್ ಬೀಟಾ ಇಲ್ಲಿ ಮೈನಸ್ ಅದ, ಇಲ್ಲೂ ಮೈನಸ್ ಅಂದ್ರೆ ಏನಾಯ್ತು? ಪ್ಲಸ್ ಆಯ್ತು. x ಇಲ್ಲಿ 2 ಇದೆ, ಅಲ್ಲಿ ಪ್ಲಸ್ ಇದೆ ಅನ್ಕೊಳ್ಳಿ, ದಟ್ ಇಸ್ ಪ್ಲಸ್. ಮುಗೀತು. ಬರೋದು ವರ್ಗ ಬಹುಪದೋಕ್ತಿನ ಬರೆಯಿರಿ ಅಂದರು, ಬರೋದು. ಸೊ ನಮಗೆ ಏನು ಕಂಡಿಡಿದ್ರು? ಅಲ್ಫಾ ಮೈನಸ್ ಬೀಟಾವನ್ನ ಕಂಡಿಡಿಯೋಣ, ಅದ್ರ ಬೆಲೆ ಕಂಡಿಡಿಯಿರಿ ಅಂತ. ಅಲ್ಫಾ ಮೈನಸ್ ಬೀಟಾ ಎಷ್ಟು ಅಂತ ಕೇಳಿದ್ದಾರೆ. ಸೊ ಅದಕ್ಕೊಂದು ರೂಲ್ಸ್ ಇದೆ, ಡೈರೆಕ್ಟ್ ಆಗಿ ನಾನು ಬರ್ದು ಬಿಡ್ತೀನಿ ನೋಡ್ರಿ. ಅಲ್ಫಾ ಮೈನಸ್ ಬೀಟಾ ಇಸ್ ಈಕ್ವಲ್ ಟು ರೂಟ್ ಆಫ್ ಏನ್ ಹೇಳ್ರಿ, ಸ್ಕ್ವೇರ್ 4 ಅಲ್ಫಾ. ಇದೊಂದು ರೂಲ್ಸ್ ಇದೆ, ಸೂತ್ರ ಅಥವಾ ನಾವು ಕರಿತಾ ಇದ್ದಾವೆ, ಅಥವಾ ರೂಲ್ಸ್ ಅಥವಾ ನಾವು ಕರಿತಾ ಇದ್ದಾವೆ, ರೈಟ್. ಸೊ ಅಲ್ಫಾ ಮೈನಸ್ ಬೀಟಾ ಸ್ಕ್ವೇರ್ ಅಥವಾ ನಾವು ಕರಿತಾ ಇದ್ದಾವೆ, ಹೌದಾ. ಸೊ ಇದನ್ನು ಗೊತ್ತಿರ್ಬೇಕಾಗುತ್ತೆ, ನೆನ್ಪಿರ್ತೈತಿ. ಗೊತ್ತಾಯ್ತಲ್ರಿ ಯಾವ ರೀತಿ? a ಪ್ಲಸ್ ಬಿ ಹೋಲ್ ಸ್ಕ್ವೇರ್, a ಮೈನಸ್ ಬಿ ಹೋಲ್ ಸ್ಕ್ವೇರ್, ಎರಡು ಥರದ್ದು ಸ್ಕ್ವೇರ್ ಮಾಡಿಬಿಡೋದ್ರಿ. ಎರಡು ಥರದ್ದು ಏನು ಮಾಡೋದು? ಸ್ಕ್ವೇರ್. a ಪ್ಲಸ್ ಬಿ ಹೋಲ್ ಸ್ಕ್ವೇರ್, ನೆಕ್ಸ್ಟ್ ಪ್ಲಸ್ ಏನು ಹೇಳ್ರಿ, a ಮೈನಸ್ ಬಿ ಹೋಲ್ ಸ್ಕ್ವೇರ್. ಅವಾಗ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಆಗ್ತದೆ, ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದೆ. ನಡು ಮೈನಸ್ ಇದ್ದಾಗ ಮಾತ್ರ ಬರ್ತಾ ಇದೆ. ಆ ಒಂದು ಫಾರ್ಮುಲಾಗಳನ್ನ ಹಾಕಿದಾಗ ಅದೊಂದು ರೂಲ್ಸ್ ಬರ್ತೈತಿ, ನಮಗೆ ನೆನ್ಪಿಟ್ಟು ನೋಡ್ರಿ. ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಎಷ್ಟಿದೆ? ಮೈನಸ್ ಮತ್ತು ಮೈನಸ್. ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಎಷ್ಟು? 3 ಸ್ಕ್ವೇರ್ ಅಂದ್ರೆ 9, 4 2 8, 9 8 ಕಳೆದ್ರೆ 1, 1ರದ ಉತ್ತರ ಎಷ್ಟು ಹೇಳ್ರಿ? ದಟ್ ಈಸ್ 1. ಸ್ಕ್ವೇರ್ ರೂಟ್ ಎಷ್ಟು ಬಂತು? ಮೈನಸ್ ಬೀಟಾ ಎಷ್ಟು ಬಂತ್ರಿ? 1 ಬಂತು. ಅದು ಸಿಂಪಲ್ ಆಗಿರ್ತಕ್ಕಂಥ ಸೂತ್ರ, ನೆನ್ಪಿಟ್ಟುಕೋರಿ ಇಷ್ಟೇ, ರೈಟ್. ಸೊ ಎಕ್ಸಾಮ್ ಬಂದ್ರೆ ಅದ್ರ ರೀತಿ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ದ. ಸೊ ಎಸ್, ಅನ್ನೋದರ ಒಂದು ಪ್ರಶ್ನೆ ಇದೆ, ಬನ್ನಿ. ಈ ಬಹುಪದೋಕ್ತಿ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ. ಶೂನ್ಯತೆಗಳ ಮೊತ್ತ ಮತ್ತು ಸಹಗುಣಕ. ನೋಡಿ, ಪದೇ ಪದೇ ರಿಪೀಟ್ ಆಗಿದೆ ಇದು ಪ್ರಶ್ನೆ, ಸಹಗುಣಕಗಳದು. ಇದನ್ನ ಪ್ರಾಕ್ಟೀಸ್ ಮಾಡಿ ನಾನು ಹೇಳ್ತೇನೆ ಹೆಂಗ್ ಬಿಡಿಸೋಪ್ಪ ಅಂದ್ರೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಬ್ರಕೆಟ್ ಎಕ್ಸ್ ಮೈನಸ್ 4 ಇದೆ. ಇದನ್ನ ಹೆಂಗ್ ಬರ್ಕೋಬೇಕು? ಗುಣಾಕಾರ ಮಾಡ್ರಿ, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಏನಿದೆ ಹೇಳ್ರಿ 4x. ಇಲ್ಲಿ ಏನು ಇಲ್ಲ ಅಂದ್ರೆ ಏನು ಇಟ್ಕೋರಿ? 0 ಇಟ್ಕೋರಿ. ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಏನು ಕಂಡುಹಿಡಿ ಅಂದರೆ, ಸೊ ಕಂಡುಹಿಡಿಯಿರಿ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಶೂನ್ಯತೆಗಳನ್ನ ಏನ್ ಮಾಡ್ರಿ? ಕಂಡುಹಿಡಿಯಿರಿ. ಸೊ ಸಿಂಪಲ್ ಅದ, ನೆನ್ಪಿಟ್ಕೋರಿ. 0 ಬಿಟ್ಟು ಬಿಡ್ರಿ, ತಗೋಣ 0. ಸೊ ನೋಡ್ರಿ, x² ಮೈನಸ್ 4x ಇಸ್ ಈಕ್ವಲ್ ಟು 0 ಇದೆ. ಈಗಾಗಲೇ ಕಾಮನ್ ತೆಗೆದಾರೆ, ಇಲ್ಲಿ ಮತ್ತೊಮ್ಮೆ ನಾವು ಕಾಮನ್ ತಗೋಬೇಕಾಗ್ತದೆ. ಈಕ್ವಲ್ ಟು 0. ಒಂದು ಎಕ್ಸ್ ಇಸ್ ಈಕ್ವಲ್ ಟು ಏನಾಯ್ತು? 0 ಆಯ್ತು. ಒಂದು ಎಕ್ಸ್ ಮೈನಸ್ 4 ಈಕ್ವಲ್ ಟು 0, 4 ಆ ಕಡೆ ಹೋದ್ರೆ ಏನಾಯ್ತು? ಸೊ ಪ್ಲಸ್ ಆಯ್ತು. ಒಂದು ಎಕ್ಸ್ ಇಸ್ ಈಕ್ವಲ್ ಟು 4, ಒಂದು ಎಕ್ಸ್ ಇಸ್ ಈಕ್ವಲ್ ಟು 0 ಆಯ್ತು, ನೆನ್ಪಿಟ್ಟುಕೋರಿ. ಹಾಗಾದ್ರೆ ಮೂಲಗಳ ಮೊತ್ತ ದಟ್ ಈಸ್ ಅಲ್ಫಾ ಇಸ್ ಈಕ್ವಲ್ ಟು 0, ಬೀಟಾ ಇಸ್ ಈಕ್ವಲ್ ಟು 4. ಅದರ ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 0 ಪ್ಲಸ್ 4 is 4. then alpha into beta is equal to 0 into 4. ಏನಾಯ್ತು? 0 ಬಂತು. ಈಗಾಗಲೇ ನಮ್ಗೆ ಗೊತ್ತಿದೆ ಏನು? ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಇಲ್ಲಿ ಬರ್ಕೋಬೇಕು ನೋಡ್ರಿ, ಇಲ್ಲೇನು ಬರ್ದಿದ್ದಲ್ಲ,
ಯಾಕೆ ನಾನು ಇಲ್ಲಿ 0 ಕೊಟ್ಟಿಲ್ಲ, ಈ 0 ಯೂಸ್ ಆದ್ ನೋಡ್ರಿ. ಯಾಕೆ ಎ ಅಂದ್ರೆ ಎಷ್ಟಿದೆ 1, ಬಿ ಅಂದ್ರೆ ಮೈನಸ್, ಸಿ ಅಂದ್ರೆ ಏನು ಇಟ್ಕೋಬೇಕ್ರಿ 0 ಇಟ್ಕೋಬೇಕು. ಅಂದ್ರೆ ಮೈನಸ್ ಬಿ ಮೈನಸ್ ಇದೆ, ಇಲ್ಲಿ ಮೈನಸ್ ಅಂದ್ರೆ ಪ್ಲಸ್ ಆದೈತಿ. ಸೊ ಎ ಅಂದ್ರೆ ಏನ 1, 4 ಬಂತು. ಅಲ್ಫಾ ಪ್ಲಸ್ ಬೀಟಾ ದಟ್ ಇಸ್ 4 ಇದೆ. ಇದು 4 ಇದೆ, ಇದು 4. ಸೊ ತಾಳೆ ನೋಡ್ತಾ ಇದ್ದಾವೆ, ನೆನ್ಪಿಟ್ಕೋರಿ. ಇದಾದ ಕೂಡಲೇ ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು ಸಿ ಬೈ ಎ. ಸಿ ಅಂದ್ರೆ 0 ಇದೆ ರೀ, ಎ ಅಂದ್ರೆ 1 ಇದೆ. ಅಲ್ಫಾ ಬೀಟಾ ಅಂದ್ರೆ ಉತ್ತರ ಇಟ್ಟು ಬಂದೈತಿ 0. 0/1 ಅಂದ್ರೆ ದಟ್ ಇಸ್ ಆಲ್ಸೋ 0. ಸಿಂಪಲ್ ಅದಲ್ರಿ. ಇಟ್ಸ್ ಭಾಳ ಇಂಟ್ರೆಸ್ಟಿಂಗ್ ಇದೆ ರೀ, ನೆನ್ಪಿಟ್ಕೋರಿ. ಇವತ್ತೇನು ನಾನು ಚರ್ಚೆ ಮಾಡಿದೇನಲ್ಲ, ಇವೇ ಏನಾಗ್ತವಪ್ಪ ಅಂದ್ರೆ ಎಕ್ಸಾಮ್ಕ ಬರ್ತಾ ಇದಾವೆ, ನೆನ್ಪಿಟ್ಕೋರಿ. 3 ಟೈಪ್ ಇದಾವೆ. ಒಂದು ಡಿಗ್ರಿ ಕಂಡಿಡಿಯಾಕ ಕಲೀರಿ, ಒಂದು ಶೂನ್ಯತೆ ಎನ್ಸಾಕ ಕಲೀರಿ, ಎರಡನೇದ ಸಹಗುಣಕಗಳ ನಡುವಿನ ಸಂಬಂಧ ರೀ, ನೆಕ್ಸ್ಟ್ ಇನ್ನೊಂದು ವರ್ಗ ಬಹುಪದೋಕ್ತಿ ಬರೆಯೋದು, ಒಂದು ಭಾಗಕರ. ಈ 5 ಲೆಕ್ಕದಾಗ 3 ಲೆಕ್ಕ ಗ್ಯಾರಂಟಿ ಎಕ್ಸಾಮ್ದಾಗ ಬರ್ತಾ ಇದಾವೆ, ನೆನ್ಪಿಟ್ಕೋರಿ. ಭಾಳ ಈಸಿ ಇದಲ್ರಿ. ಆರಾಮಾಗಿ 5ರಿಂದ 6 ಅಂಕಗಳನ್ನ ಪಡಿಬಹುದು. ಮತ್ತೆ ಮುಂದಿನ ಭಾಗದಲ್ಲಿ ಹೊಸ ಟಾಪಿಕ್ನೊಂದಿಗೆ ಮತ್ತೆ ಚರ್ಚೆ ಮಾಡ್ತಾ ಇದ್ದೇನೆ. ಸ್ಪೀಡ್ ಆಗಿ ಸ್ಟಡಿ ಮಾಡಿ ಅಂತ ಹೇಳ್ತಾ ಒಳ್ಳೆದಾಗಲಿ. ಶುಭ ದಿನ. ಥ್ಯಾಂಕ್ ಯು ಸ್ನೇಹಿತರೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.